ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು 708 ಹುದ್ದೆಗಳಿಗೆ ಸಂಬಂಧಿಸಿದಂಥ 11/1/2026 ನಡೆದಂತಹ ಪರೀಕ್ಷೆಗಳ ಇತಿಹಾಸ ಪ್ರಶ್ನೆಗಳ ಒಂದು ಸಂಭವನೀಯ ಕೀ ಉತ್ತರವನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ, ಇತಿಹಾಸಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ಯಾರು ಇನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೇನೆ. ನೋಡಿ, ಇತಿಹಾಸಕ್ಕೆ ಒಳಗೊಂಡಂತೆ ನಮಗೆ ಯೂನಿಫಿಕೇಷನ್ ಆಫ್ ಕರ್ನಾಟಕ, ಈ ಕರ್ನಾಟಕ ಏಕೀಕರಣವನ್ನು ಮತ್ತು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವನ್ನು ಆಧಾರವಿಟ್ಕೊಂಡು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕವನ ಮತ್ತು ಕವಿ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಕವನಗಳಿದೆ, ಇನ್ನೊಂದು ಕಡೆ ಕವಿ ಪೊಯೆಟ್ಗಳ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ನೋಡಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಆಪ್ಷನ್ ಏನಿದೆ ಸರಿ ಇದೆ, ಅಂದರೆ ಡಿ ಆಪ್ಷನ್ ಸರಿ ಇದೆ. ನೋಡಿ, ಡಿ ಇಲ್ಲೂ ಇದೆ, ಡಿ ಇಲ್ಲೂ ಇದೆ, ಡಿ ಇಲ್ಲೂ ಇದೆ, ಡಿ ಇಲ್ಲೂ ಇದೆ. ಅಂದರೆ ನಮ್ಗೆ ಯಾವುದಾದ್ರೂ 1 or 2 ಕ್ವಶನ್ಸ್ ಆನ್ಸರ್ ಗೊತ್ತಾದಾಗ ನಾವು ಯಾವ ರೀತಿ ಇದನ್ನು ಆನ್ಸರ್ ಮಾಡಬೇಕಂತ. ನೋಡಿ, ಉಯಿಲ್ಗೊಳಲ್ ನಾರಾಯಣ ರಾವ್ ಅವರು ಈ ಒಂದು 1924ರಲ್ಲಿ ಈ ಒಂದು ಬೆಳಗಾವಿಯಲ್ಲಿದೆ, ಈ ಬೆಳಗಾಮಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮಗೆ ಏನು ನಡೀತದೆ, ಈ ಕರ್ನಾಟಕ ಏಕೀಕರಣ ಒಂದು ಸಭಾ ನಡೀತದೆ. ಏಕೀಕರಣ ಸಭಾ ನಡೆದಂಥ ಸಂದರ್ಭದಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ಈ ಸಿದ್ದಪ್ಪ ಕಂಬಳಿ ಅಂತಕ್ಕಂಥವ್ರು ವಹಿಸ್ತಾರೆ. ಯಾರು? ಸಿದ್ದಪ್ಪ ಕಂಬಳಿ. ಇಂಥ ಸಂದರ್ಭದಲ್ಲಿ ಉಯಿಲ್ಗೊಳಲ್ ನಾರಾಯಣ ರಾವ್ ಏನು ಮಾಡ್ತಾರೆ, ಈ ಗೀತೆಯನ್ನು ಬರೀತಾರೆ, ಉದಯವಾಗಲಿ ಚೆಲುವ ಕನ್ನಡ ನಾಡು. ನೋಡಿ, ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯನ್ನು ಆಡಿದಂಥವರ ಅಧಿವೇಶನದಲ್ಲಿ ಈ ಒಂದು ಗಂಗೂಬಾಯ್ ಆನ್ಗಲ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಗಂಗೂಬಾಯ್ ಆನ್ಗಲ್ ಅವರಿಗೆ ಸಂಬಂಧಿಸಿದಂಥ ಅಂಶಗಳೇನಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ನೋಡಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉಯಿಲ್ಗೊಳಲ್ ನಾರಾಯಣ ರಾವ್ ಅವರಿಗೆ ಸಂಬಂಧಿಸಿದಂಥ ಗೀತೆ ಏನಿದೆ, ಈ ಒಂದು ಗೀತೆ ರೈಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ಏರಿಸು ಆರಿಸು ಕನ್ನಡ ಬಾವುಟ, ಇದಕ್ಕಿಂತ ಮುಂಚೆ ಒಂದೇ ಕರ್ನಾಟಕ ಒಂದೇ, ಕನ್ನಡಕ್ಕೆ ಕೈ ಎತ್ತು ನಿಮ್ಮ ಕೈ ಕಲ್ಪವೃಕ್ಷವಾಗುವುದು ಅಂತ ಏನಿದೆ, ಇದು ಕುವೆಂಪು ಅವ್ರದ್ದು. ಮತ್ತು ಈ ಒಂದೇ ಅಂತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಕುವೆಂಪು ಅವ್ರದ್ದು. ರಕ್ಷಿಸು ಕರ್ನಾಟಕ ದೇವಿ ಅಂತಕ್ಕಂಥದ್ದು ಶಾಂತ ಕವಿಯವರದು ಅಂತಕ್ಕಂಥದ್ದು ಗೊತ್ತಾಯಿತು. ಆದರೆ ಏರಿಸು ಆರಿಸು ಕನ್ನಡ ಬಾವುಟ ಅಂತಕ್ಕಂತಹ ಒಂದು ಲೈನ್ ಏನಿದೆ, ಇದು ಯಾರ್ದು ಅಂದರೆ ಈ ಒಂದು BM ಶ್ರೀ ಅವ್ರದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಯಾರ್ದು? BM ಶ್ರೀ. ತೀನಂ ಶ್ರೀ ಅಲ್ಲ, ಇದು BM ಶ್ರೀ ಅವ್ರದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಸಿ ಆಪ್ಷನ್ 1 ನಮಗೇನಾಗಿದೆ, ತಪ್ಪಾಗಿದೆ. ಹಾಗಾದರೆ ಹೆಂಗೆ ಗುರುತಿಸ್ಬೇಕು? ಸಿ ಇಲ್ಲೂ ಇದೆ. ಹಾಗಾದರೆ ನಮಗೆ ಈ ಬಿ ಆಪ್ಷನ್ಸ್ ಏನಿದೆ, ಈ ಬಿ ಆಪ್ಷನ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಬಿ ಆಪ್ಷನ್ ಅಂತಕ್ಕಂಥದ್ದು ಏನಿದೆ, ರೈಟ್ ಆನ್ಸರ್ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗಾದರೆ ಕನ್ನಡಕ್ಕೆ ಆಧಾರವಿಟ್ಕೊಂಡು ನಾವು ಇದನ್ನು ನೋಡ್ತಾ ಹೋಗ್ಬೋದು. ಹಾಗೆ ನಮಗೆ ಆಲೂರು ವೆಂಕಟರಾಯರನ್ನು ಕನ್ನಡದ ಕುಲಪುರೋಹಿತ ಅಂತ ಕರಿತೀವಿ. ಆಲೂರು ವೆಂಕಟರಾಯರನ್ನು ಏನಂತ ಕರಿತೀವಿ ನಾವು? ಕನ್ನಡದ ಕುಲಪುರೋಹಿತ ಅಂತ ಕರಿತೀವಿ. 1924ರಲ್ಲಿ ನಡೆದಂತಹ ಈ 39ನೇ ಬೆಳಗಾವಿ ಅಂದರೆ INC ಅಧಿವೇಶನದಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಿಂದೂ ಮಹಾಸಭೆ ಇರ್ಬೋದು, ಮುಸ್ಲಿಂ ಮಹಾಸಭೆ ಇರ್ಬೋದು, ಹಾಗೆ ಈ ಏಕೀಕರಣ ಸಭಾ ಅಂತಕ್ಕಂಥದ್ದು ನಡೀತು ಅಂತ ಗೊತ್ತಿರಲಿ. ನೋಡಿ, ಕರ್ನಾಟಕ ಬುಡಕಟ್ಟು ದಂಗೆಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಕೇಳಿದರೆ, ಕರ್ನಾಟಕದಲ್ಲಿ ನಡೆದ ಈ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ನೋಡಿ, ಐಗೂರು ವೆಂಕಟಾದ್ರಿ ನಾಯಕನ ದಂಗೆ ಅಂತಿದೆ, ಹಾಗೆ ನಗರ ಬೂದಿ ಬಸಪ್ಪ ದಂಗೆ ಅಂತಿದೆ, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ದಂಗೆ ಅಂತಿದೆ, ಕೊಪ್ಪಳದ ವೀರಪ್ಪನ ದಂಗೆ ಅಂತಕ್ಕಂಥದ್ದು ಇದೆ. ನೋಡಿ, ಇಲ್ಲಿ ಐಗೂರು ದಂಗೆಗೆ ಸಂಬಂಧಿಸಿದಂತೆ ನಾವು ಮಾತಾಡೋದಾದರೆ, ಟಿಪ್ಪು ಮರಣದ ನಂತರ 1799ರಲ್ಲಿ ಟಿಪ್ಪು ಮರಣದ ನಂತರ ಮೇ 4ನೇ ತಾರೀಕು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೋಸ್ಕರ ಏನಾಯಿತು, ವೆಂಕಟಾದ್ರಿ ಐಗೂರು ಅಂದರೆ ನಿಮಗೆ ಈ ಒಂದು ಯಾದಗಿರಿ ಜಿಲ್ಲೆಯ ಈ ಶಹಾಪುರ ಏನಿದೆ, ಈ ಶಹಾಪುರ ಭಾಗದಲ್ಲಿ ಬರ್ತಕ್ಕಂಥ ಐಗೂರು. ಈ ಐಗೂರಿಗೆ ಸಂಬಂಧಿಸಿದಂತೆ ಇಲ್ಲಿಂದ ನಡೆದಂಥ ಘಟನೆ 1803ರವರೆಗೆ. ಏಕೆ ಅಂದರೆ ಟಿಪ್ಪು ಮರಣದ ನಂತರ ಒಂದು ದಂಗೆ ನಡೆಯುತ್ತೆ 1800ರಲ್ಲಿ. ಯಾವುದು ಅಂದರೆ ಅದು ಈ ಒಂದು ದೋಂಡಿ ವಾಗ್ ಅಂತ. ಈ ದೋಂಡಿ ವಾಗ್ ಘಟನೆ ಆದಮೇಲೆ ಮತ್ತೆ ಈ ಒಂದು
ಹೋರಾಟ ದಂಗೆ ಸಶಸ್ತ್ರ ಬಂಡಾಯ ಬ್ರಿಟಿಷರ ವಿರುದ್ಧ ಸ್ಟಾರ್ಟ್ ಆಗಿದ್ದೆ ಈ ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ ಅಂತಕ್ಕಂಥದ್ದು 1803ರಲ್ಲಿ ನಡೆಯುತ್ತೆ. ನೋಡಿ, ಇದನ್ನು ಅಡಗಿಸಿದವರು ಯಾರು ಅಂದರೆ ಈ ಒಂದು ದಿವಾನ್ ಪೂರ್ಣಯ್ಯ ಅಂತಕ್ಕಂಥವ್ರು. ಯಾರಿದ್ದಾರೆ? ಈ ದಿವಾನ್ ಪೂರ್ಣಯ್ಯ ಅಂತಕ್ಕಂಥವ್ರು ಈ ದೋಂಡಿವಾಗ್ ದಂಗೆ, ಚನ್ನಗಿರಿಯ ದೋಂಡಿವಾಗ್ ಏನಿದ್ದಾನೆ, ಅಥವಾ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಂತಹ ಹೈದರ್ ಮತ್ತು ಟಿಪ್ಪು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಈ ದೋಂಡಿವಾಗ್. ನೆಕ್ಸ್ಟು ಹಾಗಾದರೆ 1803 ಅಂದರೆ 1799ರಿಂದ 1803ರವರೆಗೆ ಈ ದಂಗೆಗಳು ನಡೆದಂಥ ಘಟನೆಗಳು. ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿದೆ ಈ ನಗರ ದಂಗೆ ಏನು, ಈ ಬಿದನೂರು ನಗರ, ಈ ಹೈದರ್ ಅದನ್ನು ವಶಪಡಿಸಿಕೊಂಡು ಈ ಹೊಸನಗರ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ಈ ಬಿದನೂರು ನಗರ ಅಥವಾ ಬೂದಿಕೋಟೆ ಅಂತಕ್ಕಂಥದ್ದು ಕರಿತೀವಿ. ಈ ನಗರದ ಅಂದರೆ ಬಿದನೂರು ಅಂತ ಕರಿತೀವಿ, ಬೂದಿಕೋಟೆ ಅಲ್ಲ, ಬಿದನೂರು ನಗರ ದಂಗೆ ಅಥವಾ ಹೊಸನಗರ. ನಗರದ ಬೂದಿ ಬಸಪ್ಪ, ಕುಂಸಿಯ ಸದರಮಲ್ಲ ಅಥವಾ ಬೂದಿ ಬಸಪ್ಪ ಈ ರೈತರ ಒಂದು ಕಂದಾಯ ಹೆಚ್ಚು ಮಾಡಿದ್ದರಿಂದ ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅಂದರೆ ಅಲ್ಲಿ ಈ ಕೃಷ್ಣರಾವ್ ಅಂತಕ್ಕಂಥ ಒಬ್ಬ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಧಿಕಾರಿ ಏನು ಮಾಡ್ತಾನೆ, 13 ಲಕ್ಷ ಕಂದಾಯವನ್ನು 7 ಲಕ್ಷ ಕ್ಯಾನ್ಸಲ್ ಮಾಡಿ 6 ಲಕ್ಷ ಕಟ್ಟೋದಿಕ್ಕೆ ಮಾಡಿದಾಗ, ಏಕೆಂದರೆ ಈ ಬ್ರಿಟಿಷ್ ಅಧೀನದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡಿದ್ದರಿಂದ ಕಂದಾಯ ಪ್ರಮುಖವಾಗಿರುತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ. ಆದರೆ ಬರಗಾಲ ಕ್ಷಾಮ ಬಂದಿದ್ದರಿಂದ ರೈತರು ಅದನ್ನು ಕಟ್ಟೋದಕ್ಕೆ ನಿರಾಕರಣೆ ಮಾಡ್ತಾರೆ. ಈ ರೆವಿನ್ಯೂವನ್ನು ಕಟ್ಟೋದಕ್ಕೆ ನಿರಾಕರಣೆ ಮಾಡಿದಾಗ ನಗರ ದಂಗೆ ನಡೆಯುತ್ತೆ 1830-31ರಲ್ಲಿ. ನಗರ ದಂಗೆ ನಡೆದಿದ್ದರಿಂದ ಏನಾಗುತ್ತೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಧಿಕಾರ ಕಿತ್ತು ಹೋಗುತ್ತೆ ಅಂತಕ್ಕಂಥದ್ದು, ಕಮಿಷನರ್ಗಳ ಆಡಳಿತ ಬರುತ್ತೆ. 1824ರಲ್ಲಿ ಈ ಒಂದು ಮಲ್ಲಸರ್ಜನ ಹೆಂಡತಿಯಾದಂಥ ಕಿತ್ತೂರು ರಾಣಿ ಚೆನ್ನಮ್ಮ, 1830ಕ್ಕೆ ಬರೋದು ಸಂಗೊಳ್ಳಿ ರಾಯಣ್ಣ, 1824ಕ್ಕೆ ಬರೋದು ಬೆಳಗಾವಿನ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಘಟನೆ ಏನಿದೆ, ಅವಳು ಬ್ರಿಟಿಷ್ ಅಧಿಕಾರಿಯನ್ನು ಸೋಲಿಸಿದ್ದು ಮತ್ತು ಯಾರನ್ನು ಕೊಂದರು ಅನ್ನೋ ಅಂಶಗಳ ಬಗ್ಗೆಯೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. 1824 ನೋಡಿ. ಅದೇ ರೀತಿಯಾಗಿ ಕೊಪ್ಪಳದ ವೀರಪ್ಪನ ದಂಗೆ ಅಂತಕ್ಕಂಥದ್ದು ಬರುತ್ತೆ ನೋಡಿ. 1818 ಮತ್ತು 19ರಲ್ಲಿ ನಡೆದಂಥ ಈ ವೀರಪ್ಪನ ದಂಗೆಗೆ ಅನುಗುಣವಾಗಿ ನಮಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ. ವೀರಪ್ಪನ ದಂಗೆ ಹಾಗಾದರೆ ಫಸ್ಟ್ ಯಾವುದು ಅಂತ ಗೊತ್ತಾಯಿತು, ಎ ಇಲ್ಲೂ ಇದೆ, ಎ ಇಲ್ಲೂ ಇದೆ. ಹಾಗಾದರೆ ಲಾಸ್ಟ್ ಇರೋದನ್ನು ನೋಡ್ರಿ, ಬಿ ಎಲ್ಲಿದೆ, ಬಿ ಇಲ್ಲಿ ಲಾಸ್ಟ್ ಇದೆ. ಹಾಗಾಗಿ ನಿಮಗೆ 2 ಆಪ್ಷನ್ ಗೊತ್ತಾದರೆ ಸಾಕು. ಈ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ. ಈಗ ನಗರ ದಂಗೆ ಆಯಿತು, ಕಿತ್ತೂರು ರಾಣಿ ಆಯಿತು, ಐಗೂರು ವೆಂಕಟಾದ್ರಿ ಆಯಿತು, ಕೊಪ್ಪಳದ ವೀರಪ್ಪನ ದಂಗೆ ಆಯಿತು. ನೋಡಿ, ಕೊಡಗು ಬೇರೆ ಕೊಪ್ಪಳ ಬೇರೆ. ಈ ರೀತಿಯಾಗಿ ಕೊಡಗು ಆಕ್ರಮಣ ಆಗಿದ್ದು, ನಮಗೆ ಮೈಸೂರು ಕೊಡಗು ಆಕ್ರಮಣ ಆಗಿದ್ದು 1831ರಿಂದ 34ರವರೆಗೆ. ನಮಗೆ ಬೆಂಟಿಕ್ ಅಂತಕ್ಕಂಥವನು ಕೊಡಗು ಮತ್ತು ಮೈಸೂರನ್ನು ದುರಾಡಳಿತದ ನೆಪವೊಡ್ಡಿ, ಯಾವುದನ್ನು? ಈ ಮೈಸೂರನ್ನು ಮತ್ತು ಕೊಡಗನ್ನು ಈ ದುರಾಡಳಿತದ ನೆಪವೊಡ್ಡಿ ಏನು ಮಾಡ್ತಾನೆ? ಕ್ಯಾಪ್ಚರ್ ಮಾಡ್ತಾನೆ. ಹಾಗಾಗಿ ನಿಮ್ಗೆ ಅಷ್ಟು ಆನ್ಸರ್ ಗೊತ್ತಿಲ್ಲ ಅಂದರೆ ಇಲ್ಲಿ ನಗರ ದಂಗೆ, ಕಿತ್ತೂರು ದಂಗೆ 2 ಕರೆಕ್ಟಾಗಿ ಗೊತ್ತಾದರೆ, ಐಗೂರು ದಂಗೆ ಬಗ್ಗೆನೂ ನಾವು ಕ್ಲಾಸಸ್ಸಲ್ಲಿ ಮಾತಾಡಿದ್ವಿ. ನಿಮಗೆ ಕ್ಲಾಸಸ್ಸಲ್ಲಿ ಐಗೂರು ದಂಗೆ ನಡೆದದ್ದೇನು, ಈ ಯಾದಗಿರಿಯ ಒಂದು ಶಹಾಪುರಲ್ಲಿ ನಡೆದಂಥ ಘಟನೆಗಳ ಬಗ್ಗೆನೂ ನಾನು ಮಾತಾಡಿದ್ದೀನಿ. ಹಾಗಾಗಿ 2ನೇ ಪ್ರಶ್ನೆಗೆ ಆಪ್ಷನ್ ಎ ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಾಗಬೇಕು. ಆಪ್ಷನ್ ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಅದಾದಮೇಲೆ ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂಥ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ. ನೋಡಿ, ನಾವು ಕರ್ನಾಟಿಕ್ ಯುದ್ಧ ಅಂದ್ರೆ ಒಂದೇ, ಅಥವಾ ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಗ್ಲೋ ಫ್ರೆಂಚ್ ವಾರ್. 1746ರಿಂದ 63ರವರೆಗೆ, ಎಷ್ಟು? 1763ರವರೆಗೆ ನಡೆದಂಥದ್ದು ಯುದ್ಧಗಳನ್ನು ನಾವು ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ನೋಡಿ, ಆಂಗ್ಲೋ ಫ್ರೆಂಚ್ ವಾರ್ ಮೊದಲ ಯುದ್ಧಕ್ಕೆ ಏನು ಕಾರಣ? ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ಯುದ್ಧ, ಮೊದಲನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಯಿತು. 1746ರಲ್ಲಿ ಆಸ್ಟ್ರಿಯಾ ಉತ್ತರಾಧಿಕಾರತ್ವ ಯುದ್ಧ ಈ ಫ್ರಾನ್ಸ್ ಮತ್ತು ಬ್ರಿಟನ್ ನಡುವೆ ನಡೀತು. ಯಾರು ಉತ್ತರಾಧಿಕಾರಿ ಆಗಬೇಕು ಯುರೋಪ್ ಕಾಂಟಿನೆಂಟಲ್ಲಿ? ನೋಡಿ, ಇದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್. ನೋಡಿ, ಹೈದರಾಬಾದಿನಲ್ಲಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್, ಈ ನಾಸಿರ್ ಜಂಗ್ ಪರವಾಗಿ ಹೋರಾಡಿದವನೇ ಹೈದರಾಲಿ ಮುಂದೆ ನಂತರ. ಅಂದರೆ ನಾಸಿರ್ ಜಂಗ್ ಮುಜಾಫರ್ ಜಂಗ್ ಒಂದು ಘರ್ಷಣೆ ಏನಿದೆ ಇದನ್ನು ಒಂದು ಉಪಯೋಗಿಸ್ಕೊಂಡಂಥವ್ರು ಯಾರು ಅಂದರೆ ಈ ಒಂದು ಬ್ರಿಟಿಷ್ ಮತ್ತು ಫ್ರೆಂಚರು.
ನಾಸಿರ್ ಜಂಗ್ ಅಂತಕ್ಕಂಥವನು ಬ್ರಿಟಿಷ್ ಪರವಾಗಿರ್ತಾನೆ, ಮುಜಾಫರ್ ಜಂಗ್ ಅಂತಕ್ಕಂಥವನು ಫ್ರೆಂಚ್ ಪರವಾಗಿರ್ತಾರೆ. ಇವರ ಒಂದು ಘರ್ಷಣೆ ಏನಾಯಿತು, ಸೆಕೆಂಡ್ ವಾರಿಗೆ ಕಾರಣ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಆರ್ಕಾಟ್ ನವಾಬರಾದಂತಹ ಈ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ, ಆರ್ಕಾಟ್ ನವಾಬರಾದಂಥ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬನ ಬಗ್ಗೆ ಗೊತ್ತಾಗಬೇಕು. ಅನ್ವರುದ್ದೀನ್ ಬ್ರಿಟಿಷ್ ಪರವಾಗಿರ್ತಾನೆ, ಚಂದಾ ಸಾಹೇಬ ನಿಮಗೆ ಫ್ರೆಂಚ್ ಪರವಾಗಿರ್ತಾನೆ. ಹಾಗಾದರೆ ಈ ಡೂಪ್ಲೆ ಅನ್ವರುದ್ದೀನ್ ಅಡಿಯಾರ್ ಕದನದಲ್ಲಿ ಈಗ ಗೊತ್ತಾಯಿತು. ಡೂಪ್ಲೆ ಯಾರು ಅಂದರೆ ಫ್ರೆಂಚ್ ಗವರ್ನರ್ ಅಂತ ಗೊತ್ತಿರಬೇಕು. ಅನ್ವರುದ್ದೀನ್ ಯಾರು ಅಂತಕ್ಕಂಥದ್ದು ನೋಡಿ, ಡೂಪ್ಲೆ ಅನ್ವರುದ್ದೀನನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ. ಅನ್ವರುದ್ದೀನ್ ಬ್ರಿಟಿಷ್ ಪರವಾಗಿರ್ತಾನೆ, ಚಂದಾ ಸಾಹೇಬ ಡೂಪ್ಲೆ ಪರವಾಗಿರ್ತಾನೆ. ಆದರೆ ಅಡಿಯಾರ್ ಕದನ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ತಪ್ಪು. ನೋಡಿ, ಅಡಿಯಾರ್ ಕದನ ಅಲ್ಲ, ಅಂಬೂರ್ ಕದನ ಅಂತ 1746ರಲ್ಲಿ ಅಡಿಯಾರ್ ಕದನ ತಮಿಳುನಾಡಲ್ಲಿ ನಡೀತಕ್ಕಂಥದ್ದು. ಆದರೆ ಡೂಪ್ಲೆ ಮತ್ತು ಚಂದಾ ಸಾಹೇಬ ಸೇರಿ ಅನ್ವರುದ್ದೀನನ್ನು ಕೊಂದಿದ್ದು 1749ರ ಒಂದು ಅಂಬೂರ್ ಕದನ. ಯಾವುದು ಅಂದರೆ ಅಂಬೂರ್ ಕದನದಲ್ಲಿ. ಅಂದರೆ ಇಲ್ಲಿ ಡೂಪ್ಲೆ ಅಂತಕ್ಕಂಥವ್ನು ಅನ್ವರುದ್ದೀನ್ ಸತ್ತೋದ. ನೆಕ್ಸ್ಟು 1752ರ ಈ ತಿರುಚನಾಪಳ್ಳಿ ಕದನದಲ್ಲಿ ಏನಾಯಿತು ಅಂದರೆ ಚಂದಾ ಸಾಹೇಬ ಡೆತ್ ಆದ. ಹಾಗಾದರೆ ಅನ್ವರುದ್ದೀನ್ ಡೆತ್ ಆಗಿದ್ದು ಯಾವಾಗ? ಅನ್ವರುದ್ದೀನ್ ಡೆತ್ ಆಗಿದ್ದು ಅಂಬೂರ್ ಕಾಳಗ. ಹಾಗೆ ಈ ಚಂದಾ ಸಾಹೇಬ ಡೆತ್ ಆಗಿದ್ದು ಈ ತಿರುಚನಪಳ್ಳಿ ಮುತ್ತಿಗೆ ಅಥವಾ ಕಾಳಗದಲ್ಲಿ. ಈ ಎರಡೂ ಘಟನೆಗಳು ನಡೆದೇನಾಯಿತು ಅಂದರೆ ಇಲ್ಲಿ ಖಾಲಿ ಆಯಿತು ನಿಮಗೆ ಆರ್ಕಾಟ್ ನವಾಬರ ಹುದ್ದೆ. ಎಸ್, ಹಾಗಾದರೆ ನಮಗೆ ಸಿ ಸ್ಟೇಟ್ಮೆಂಟ್ ತಪ್ಪಿದೆ. ಸಪ್ತವಾರ್ಷಿಕ ಯುದ್ಧವು 3ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ನೋಡಿ, ಈ 7 ಇಯರ್ಸ್ ವಾರ್ ಅಂತ ಏನು ಕರಿತೀರಾ 1756ರಲ್ಲಿ ಸ್ಟಾರ್ಟ್ ಆಯಿತು. ಮೊನ್ನೆ ಎಕ್ಸಾಮಲ್ಲಿ ಕೇಳಿದ್ದ ಸಪ್ತವಾರ್ಷಿಕ ಯುದ್ಧಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1756ರಲ್ಲಿ ಸಪ್ತವಾರ್ಷಿಕ ಯುದ್ಧಗಳು ಸ್ಟಾರ್ಟ್ ಆಯಿತು. ಇದು 3ನೇ ಕರ್ನಾಟಕ ಯುದ್ಧಕ್ಕೆ ಮುಖ್ಯ ಕಾರಣ ಆಯಿತು. ಹಾಗಾದರೆ ನಿಮಗೆ ಅಡಿಯಾರ್ ಕದನ ಆಗಿದ್ದು 1ನೇ ಕರ್ನಾಟಕ ಯುದ್ಧದಲ್ಲಿ, ಅಂಬರ್ ಮತ್ತು ತಿರುಚನಾಪಳ್ಳಿ ಕದನ ಆಗಿದ್ದು ನಿಮಗೆ 2ನೇ ಕರ್ನಾಟಕ ಯುದ್ಧದಲ್ಲಿ. 1760ರ ಈ ವಾಂಡಿವಾಶ್ ಇದ್ರ ಬಗ್ಗೆ ಕೇಳ್ಬೋದು. ವಾಂಡಿವಾಶ್ ಕದನ ಆಗಿದ್ದು ಯಾವಾಗ ಅಂದರೆ 3ನೇ ಕರ್ನಾಟಕ ಯುದ್ಧದಲ್ಲಿ. ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನು ಅಂತ್ಯಗೊಳಿಸಿದ್ದೇ ವಾಂಡಿವಾಶ್ ಕದನ. ಈಗ ನಿಮಗೆ ಏನು ಸರ್ ಐರ್ಕೂಟ್ ಇರ್ಬೋದು. ಹಾಗೆ ನಿಮಗೆ ಇಲ್ಲಿ ಬಂದಂಥ ಅಂಶಗಳ ಬಗ್ಗೆ ಫ್ರೆಂಚ್ ಮತ್ತು ಬ್ರಿಟಿಷ್ ಗವರ್ನರ್ಗಳ ಬಗ್ಗೆ ಏನು ಪ್ರಶ್ನೆಗಳು ಬರುತ್ತೆ. ಹಾಗಾದರೆ ಸಿ ತಪ್ಪಾಗಿದೆ ಅಂದರೆ ಸಿ ಇಲ್ಲೂ ಇದೆ, ಆಪ್ಷನ್ ಎ ಬಿ ಡಿ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುದು ABD ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ರಾಂಗ್ ಆಪ್ಷನ್ಸ್ ಎಲ್ಲ ಕ್ವಶನ್ಸ್ಗಳಲ್ಲಿ ಏನು ಮಾಡಿದ್ದಾರೆ ಈಗ ಅಂದರೆ ಒಂದೇ ಆನ್ಸರ್ ಕರೆಕ್ಟಾಗಿ ರಾಂಗ್ ಆಪ್ಷನ್ಸ್ ಬಿಟ್ಟು ಕೊಡ್ತಾ ಹೋಗಿದ್ದಾರೆ. ಅಷ್ಟು ಪ್ರಶ್ನೆಗಳು ಸುಮಾರು 23ರಿಂದ 25 ಪ್ರಶ್ನೆಗಳಲ್ಲೂ ಸಹ ಸರಿಯಾಗಿ ಗೆಸ್ ಮಾಡಿದವರಿಗೆ ಒಂದು ಆಪ್ಷನ್ ಬಿಟ್ಟು ಎಲ್ಲ ಆಪ್ಷನ್ಸಲ್ಲೂ ಮಿಕ್ಸ್ ಮಾಡ್ತಾ ಹೋಗಿದ್ದಾರೆ. ಸ್ವಲ್ಪ ನೀವು ಟೆಕ್ನಿಕಲ್ಲಾಗಿ ನೋಡಿದರೆ ಇದನ್ನು ಗೆಸ್ ಮಾಡ್ತಾ ಹೋಗ್ಬೋದು. ಈಗ ಸಿ ರಾಂಗ್ ಅಂದ ತಕ್ಷಣ ಸಿ ತೆಗಿಬೇಕು. ಸಿ ತೆಗೆದ್ರೆ ಉಳಿಯೋದು ಒಂದೇ ಆಪ್ಷನ್ 3ನಲ್ಲಿ ABD ಸರಿ ಅಂತಕ್ಕಂಥದ್ದು. ಹಾಗಾದರೆ ಅಡಿಯಾರ್ ಕದನ, ಅಂಬೂರ್ ಕಾಳಗ, ತಿರುಚನಾಪಳ್ಳಿ ಮುತ್ತಿಗೆ, ವಾಂಡಿವಾಶ್ ಕದನ. ಕೌಂಟ್ ಡಿ ಲ್ಯಾಲಿ ಮತ್ತು ಸರ್ ಐರ್ಕೂಟ್ ನಡುವೆ ನಡೆದಂಥದ್ದು. ಕೌಂಟ್ ಡಿ ಲ್ಯಾಲಿ ಫ್ರೆಂಚ್ ಗವರ್ನರ್, ಕೌಂಟ್ ಡಿ ಲ್ಯಾಲಿ ಬ್ರಿಟಿಷ್ ವ್ಯಕ್ತಿಯಾದಂಥ ಸರ್ ಐರ್ಕೂಟ್ ನಡುವೆ ನಡೆಯುತ್ತೆ. ಬುಸ್ಸಿಯನ್ನು ಸೆರೆ ಹಿಡಿತಾರೆ. ವಾಂಡಿವಾಶ್ ಕದನ ಮತ್ತು ಅನ್ವರುದ್ದೀನ್ ಚಂದಾ ಸಾಹೇಬ ಸತ್ತು ಹೋಗ್ತಾರೆ. ಇಲ್ಲಿ ನಾಸಿರ್ ಜಂಗ್, ಮುಜಾಫರ್ ಜಂಗ್ ಮತ್ತು ಹೈದರ್ ಅಲಿ ಬಂದಾಗ ಫೈಟ್ ಆದಾಗ ಏನಾಗುತ್ತೆ, ನಾಸಿರ್ ಜಂಗ್ ಡೆತ್ ಆದಾಗ 2ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹೈದರ್ ಅಲಿ ಏನು ಮಾಡ್ತಾನೆ, 13 ಒಂಟೆಗಳು ಓರುವಷ್ಟು ವಜ್ರ ವೈಡೂರ್ಯ ಹಣವನ್ನು ಮೈಸೂರಿಗೆ ತರ್ತಾನೆ ಹೈದರಾಬಾದಿಂದ ಅಂತಕ್ಕಂಥದ್ದು ಗೊತ್ತಿರಬೇಕು. ನಂತರ ದಿಂಡಿಗಲಿನ ಫೌಜದಾರನಾಗಿ ಮೈಸೂರಿನ ಸರ್ವಾಧಿಕಾರಿ ಆಗ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. 3ನೇ ಪ್ರಶ್ನೆಗೆ ಆಪ್ಷನ್ 3 ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಬಾದಾಮಿಯಲ್ಲಿ ಗುಹೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಕೆಂಪು ಮರಳು ಕಲ್ಲುಗಳಿಂದ ಈ ಗುಹೆಗಳು ಮತ್ತು ದೇವಾಲಯಗಳು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಐಹೊಳೆ ಪಟ್ಟದಕಲ್ಲು ಮತ್ತು ನಿಮಗೆ ಸಂಬಂಧಿಸಿದಂತಹ ಈ ಬಾದಾಮಿಯಲ್ಲಿ ನೋಡಿ ವಾತಾಪಿ ಅಂತ ಕರಿತೀವಿ, ಬಾದಾಮಿ ಅಂತ ಕರಿತೀವಿ. ವಾತಾಪಿ ಕೊಂಡ ಅಂದರೆ ಪಲ್ಲವರು ಅಟ್ಯಾಕ್ ಮಾಡಿ ಇದನ್ನು ವಶಪಡಿಸ್ಕೊಂಡಿದ್ದು. ನೋಡಿ, ಈ ಬಾದಾಮಿಯಲ್ಲಿರ್ತಕ್ಕಂತಹ 1ನೇ ಕೀರ್ತಿವರ್ಮ ಏನಿದ್ದಾನೆ, 1ನೇ ಕೀರ್ತಿವರ್ಮ ಮತ್ತು ಈ ಮಂಗಳೇಶನ ಕಾಲದಲ್ಲಿ ಈ 4 ಗುಹೆಗಳಾಗುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಈ ಬನಶಂಕರಿ ದೇವಾಲಯ, ದುರ್ಗಾ ದೇವಾಲಯ ಅಂತಕ್ಕಂಥದ್ದು ಸಹ ಈ ಬಾದಾಮಿಯಲ್ಲಿ ನಿರ್ಮಾಣ ಆಗುತ್ತೆ.
ಅಂದರೆ ನಮಗೆ ಕೆಂಪು ಮರಳು ಕಲ್ಲುಗಳಿಂದ ಹೇಗೆ ನಿರ್ಮಾಣ ಆಯಿತು ಅಂತ. ಎಸ್, 1ನೇ ಗುಹೆ ಶೈವ ಗುಹೆ ರೈಟ್ ಆಗಿದೆ. 2ನೇ ಗುಹೆ ವೈಷ್ಣವ ಗುಹೆ ಸರಿಯಾಗಿದೆ. 3ನೇ ಗುಹೆಯು ಸಹ ಇದು ಸಹ ವೈಷ್ಣವ ಅಂತ ಗೊತ್ತಿರಬೇಕು. ಯಾವುದು? ಇದು ಸಹ ವೈಷ್ಣವ ಗುಹೆ ಅಂತ ಗೊತ್ತಿರಬೇಕು. 4ನೇ ಗುಹೆ ಜೈನ ಗುಹೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಕೇವಲ 3 ಹೇಳಿಕೆಗಳು ಸರಿಯಾಗಿದೆ. ದೇರ್ ಆರ್ 3 ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ನೋಡಿ, ಇದೆಲ್ಲ ನಾವು ನೋಟ್ಸಲ್ಲೂ ಬರೆಸಿದ್ದೀನಿ ಮತ್ತು ನಿಮಗೆ ಕ್ಲಾಸಸ್ಸಲ್ಲೂ ಸಹ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಅಂದರೆ ಐಹೊಳೆ ಪಟ್ಟದಕಲ್ಲು ನಿಮಗೆ ಈ ಒಂದು ಮೇಗುತ್ತಿ ದೇವಾಲಯ ಇರ್ಬೋದು, ಉಚ್ಚಮಲ್ಲಿ ದೇವಾಲಯ ಇರ್ಬೋದು, ಹಾಗೆ ಈ ಕಾಶಿನಾಥ, ಗಳಗನಾಥ ಮತ್ತು ಈ ದೇವಾಲಯಗಳು ಎಲ್ಲಿ ಬರುತ್ತೆ, ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯಗಳು. ವಿರೂಪಾಕ್ಷ ದೇವಾಲಯ ಹಂಪಿ ಮತ್ತು ಈ ಒಂದು ಪಟ್ಟದಕಲ್ಲಲ್ಲಿರ್ತಕ್ಕಂಥದ್ರಲ್ಲಿ ಯಾವುದು ಫಸ್ಟ್ ನಿರ್ಮಾಣ ಆಗಿದ್ದು ಮತ್ತು ಆ ಕಾನ್ಸೆಪ್ಟ್ಗಳ ಬಗ್ಗೆನೂ ಸಹ ನಾವು ಮಾತಾಡಿದ್ವಿ ಕ್ಲಾಸಸ್ಸಲ್ಲಿ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೇರ್ ಆರ್ 3 ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. 3 ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ಕೆಳಗಿನ ಸ್ಮಾರಕಗಳಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣವಾಗಿಲ್ಲ ಅಂತ. ನೋಡಿ, ಇಬ್ರಾಹಿಂ ಆದಿಲ್ ಶಾ 2ನೇ ಇಬ್ರಾಹಿಂ ಆದಿಲ್ ಶಾ ಅಧಿಕಾರ 1626ಕ್ಕೆ ಏನು ಈ ಒಂದು ತೇಜ್ ಮಹಲ್ ಅಂತಕ್ಕಂಥವಳು ಅಥವಾ ತೇಜ್ ಸುಲ್ತಾನ್ ಅಂತ ಕರಿತೀವಿ. ಈ ತೇಜ್ ಸುಲ್ತಾನಳ ನೆನಪಿಗಾಗಿ ಕಟ್ಟಿದಂಥದ್ದೇ ಈ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು 1626. ಇವಳ ಸಮಾಧಿ ಅಲ್ಲಿದೆ. ನೋಡಿ, ಈ ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದಿದ್ಯಾರು ಅಂದರೆ ಡಾಕ್ಟರ್ ಕಜಿನ್ ಅಂತಕ್ಕಂಥವ್ನು. ಯಾರು? ಡಾಕ್ಟರ್ ಕಜಿನ್ ಅಂತಕ್ಕಂಥವ್ನು. ನೋಡಿ, ಇವೆಲ್ಲ ಸ್ಮಾರಕಗಳು ಎಲ್ಲಿದೆ ಅಂದರೆ ಈ ಬಿಜಾಪುರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬಿಜಾಪುರ. ನೋಡಿ, ಇಬ್ರಾಹಿಂ ರೋಜಾ, ಹಾಗೆ ಈ ಒಂದು ಮೆಹತರ್ ಮಹಲ್ ಮತ್ತು ನವರಸಪುರ ಮತ್ತು ನವರಸ್ಪುರ ಅಂತಕ್ಕಂಥದ್ದು ನವರಸಕ್ಕೆ ಸಂಬಂಧಿಸಿದಂಥ ಸಂಗೀತಕ್ಕೆ ಸಂಬಂಧಿಸಿದಂಥ ಕೃತಿಯನ್ನು ಸಹ ಬರೀತಾನೆ. ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾಹಿ. ಹಾಗೆ ಇವನು ಹಿಂದೂ ದೇವರುಗಳನ್ನು ಬ್ರಹ್ಮ ವಿಷ್ಣು ಇವರಿಗೆ ಸಂಬಂಧಿಸಿದಂತಹ ಒಂದು ಅಂಶ ಇವನಲ್ಲಿದ್ದುದರಿಂದ ಜಗದ್ಗುರು ಅಂತಕ್ಕಂತಹ ಬಿರುದು ಯಾರಿಗಿತ್ತು ಅಂತ ಕೇಳ್ತಾರೆ, ಈ ಒಂದು 2ನೇ ಇಬ್ರಾಹಿಂ ಆದಿಲ್ ಶಾಗೆ ಇರುತ್ತೆ ಅಂತಕ್ಕಂಥ. ಆದರೆ ಬಿಜಾಪುರದಲ್ಲಿ ಈ ಒಂದು ಜಾಮಿ ಮಸೀದಿಯನ್ನು ಈ 1ನೇ ಆಲಿ ಆದಿಲ್ ಶಾ ಅಂತಕ್ಕಂಥವನು ಏನು ಮಾಡ್ತಾನೆ? ನಿರ್ಮಾಣ ಮಾಡ್ತಾನೆ. 1565ರಲ್ಲಿ ತಾಳಿಕೋಟೆ ಕದನ, ಹಳಿಯ ರಾಮರಾಯನ ದತ್ತುಪುತ್ರನಂತಿದ್ದಂಥ ಇವನು ಆದಿಲ್ ಶಾ ಏನು ಮಾಡ್ತಾನೆ? ಅಹಮದ್ ನಗರದ ಒಂದು ಚಾಂದ್ ಬೀಬಿಯನ್ನು ಮದುವೆಯಾಗಿ ಏನು ಮಾಡ್ತಾನೆ? ತಾಳಿಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದಷ್ಟೇ ಅಲ್ಲ, ಈ ತಾಳಿಕೋಟೆ ಅಥವಾ ಚಾಂದ್ ಬೀಬಿಯನ್ನು ಮದುವೆಯಾಗಿ ಒಂದು ಗಿಫ್ಟಾಗಿ ಪಡೆದಂಥದ್ದೇ ಯಾವುದು ಅಂದರೆ ಈ ಒಂದು ಬಿಜಾಪುರದಲ್ಲಿರ್ತಕ್ಕಂತಹ ಈ ಒಂದು ಮಾಲಿಕ್ ಮೈದಾನ್ ಪಿರಂಗಿ ಅಂತಕ್ಕಂಥದ್ದು. ಯಾವುದು? ಮಾಲಿಕ್ ಮೈದಾನ್ ಪಿರಂಗಿಯನ್ನು ಈ ಹಸನ್ ರೂಮಿ ಪರ್ಷಿಯಾದಿಂದ ಏನು ಬಂದು ಇಲ್ಲಿ ನಿರ್ಮಾಣ ಮಾಡಿರ್ತಾನಲ್ಲ ಬಿಜಾಪುರದ ಕೋಟೆಯಲ್ಲಿರ್ತಕ್ಕಂಥದ್ದೇ ಅತ್ಯಂತ ದೊಡ್ಡ ಪಿರಂಗಿ ಈ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ಮಾಲಿಕ್ ಮೈದಾನ್ ಪಿರಂಗಿ ಬಿಜಾಪುರದಲ್ಲಿದೆ. ಹಾಗಾದರೆ ಇಬ್ರಾಹಿಂ ರೋಜಾ, ಮೆಹತರ್ ಮಹಲ್ ಮತ್ತು ನವರಸ್ಪುರ ಅಂತಕ್ಕಂಥದ್ದು ನಿರ್ಮಾಣ ಮಾಡಿದ್ದು ಇವನು ಅಂತ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಬಿಜಾಪುರದ ಜಾಮಿ ಮಸೀದಿ. ಬಿಜಾಪುರದ ಜಾಮಿ ಮಸೀದಿ ಯಾರು ನಿರ್ಮಾಣ ಮಾಡಿದ್ದು? 1ನೇ ಆದಿಲ್ ಶಾ. ನಿರ್ಮಾಣವಾಗಿಲ್ಲ ಅಂತ ಕೇಳಿದ್ದಾರೆ. ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣ ಆಗಿಲ್ಲ ಅಂದರೆ ಆಪ್ಷನ್ ಡಿ ನಿರ್ಮಾಣ ಆಗಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಇಬ್ರಾಹಿಂ ರೋಜಾ ಮತ್ತು ಮೆಹತರ್ ಮಹಲ್ ಬಗ್ಗೆ, ನವರಸಪುರದ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್, ಭಾರತದಲ್ಲಿ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಲ್ಮೋಸ್ಟ್ ಇದು ರಿಪೀಟೆಡ್ ಕ್ವಶನ್ಸು. ನೋಡಿ, ನಮಗೆ ಭಾರತದಲ್ಲಿ ಈ ಶಾಸನಗಳ ಪಿತಾಮಹ ಅಂತ ಕರೆದ್ರೆ ಅಶೋಕ ಅಂತ ಕರಿತೀವಿ. ಈ ಅಶೋಕ ಪರ್ಷಿಯಾದಿಂದ ಏನು ಕಾಪಿ ಮಾಡ್ತಾನಲ್ವಾ ಶಾಸನಗಳನ್ನು, ಅದರಲ್ಲಿ ಫಸ್ಟ್ ನಮಗೆ ಈ ಬ್ರಾಹ್ಮಿ ಲಿಪಿ ಬರುತ್ತೆ. ಹಾಗೆ ಬ್ರಾಹ್ಮಿ ಆದಮೇಲೆ ನಮಗೆ ಈ ಕರೋಸ್ಟಿ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟು ಅರಾಮಿಕ್ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟು ಗ್ರೀಕ್ ಅಂತ ಬರುತ್ತೆ. ನೋಡಿ, ಅಶೋಕನ ಶಾಸನಗಳು ಎಷ್ಟು ಭಾಷೆಯಲ್ಲಿದೆ ಅಂದರೆ ಈ 4 ಭಾಷೆಗಳಿದೆ. ಅದರಲ್ಲಿ ಹೆಚ್ಚು ಶಾಸನಗಳಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿಯಲ್ಲಿ. 1837ರಲ್ಲಿ ಈ ಒಂದು ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು ಏನು ಮಾಡ್ತಾರೆ? ಇದನ್ನು ಓದ್ತಾರೆ. ಇಲ್ಲಿ ನಮಗೆ ರೈಟ್ ಟು ಲೆಫ್ಟ್ ರೈಟ್ ಬರೆದಿರ್ತಕ್ಕಂತಹ ಭಾಷೆಗಳ ಬಗ್ಗೆ ಕೇಳಿದರೆ ನಾವು ಈ ಕಾಮನ್ನಾಗಿ ಬರೆಯೋದು ಎಡದಿಂದ ಬಲಕ್ಕೆ ಬ್ರಾಹ್ಮಿ ಕರೆಕ್ಟಾಗಿದೆ. ಕರೋಸ್ಟಿ ಲಿಪಿ ಅಂತಕ್ಕಂಥದ್ದು ಈ ಒಂದು ಬಲದಿಂದ ಎಡಕ್ಕೆ ಇದು ಇದೆ.
ಹಾಗೆ ಅರೆಮಿಕ್ ಅಂತಕ್ಕಂಥದ್ದು ಸಹ ಬಲದಿಂದ ಎಡಕ್ಕೆ ಬರಿತಕ್ಕಂಥದ್ದು, ರೈಟ್ ಟು ಲೆಫ್ಟ್ ಬರಿತಕ್ಕಂಥದ್ದು. ಬಟ್ ಇಲ್ಲಿ ಲೆಫ್ಟ್ ಟು ರೈಟ್ ಇರ್ತಕ್ಕಂಥದ್ರಿಂದ ನಮಗೆ ಸಿ ಆಪ್ಷನ್ ತಪ್ಪಾಗಿದೆ. ನೋಡಿ, ಸಿ ಇಲ್ಲಿದೆ, ಸಿ ಇಲ್ಲಿದೆ, ಸಿ ಇಲ್ಲಿದೆ, ಎ ಮತ್ತು ಬಿ. ನೋಡಿ, ಈ ಥರ ಕೊಟ್ಟು ಕೇಳಿದ್ದಾನೆ ಎಲ್ಲ ಕ್ವಶನ್ಸು. ಒಂದು ಕ್ವಶನ್ಸಿಗೆ ನಿಮಗೆ ರಾಂಗ್ ಕಂಡುಹಿಡಿದ್ರೆ ಎಲ್ಲ ಈ ಎಕ್ಸಾಮಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ಸ್ ಇದೇ ಥರ ಬಂದಿದೆ. ಹಾಗಾಗಿ ನಿಮಗೆ ಅದನ್ನು ಈಸಿಯಾಗಿ ಗೆಸ್ ಮಾಡ್ಬೋದು, ಎ ಬಿ ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಾಯ್ತು. ಹಾಗಾದರೆ ಅಶೋಕನ ಶಾಸನಗಳು ಈ ಬ್ರಾಹ್ಮಿ, ಖರೋಷ್ಠಿ, ಅರೆಮಿಕ್ ಮತ್ತು ಗ್ರೀಕ್ ಭಾಷೆಗಳಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಲಿ. 6ನೇ ಪ್ರಶ್ನೆಗೆ ಆಪ್ಷನ್ ಫಸ್ಟ್ ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಈ ಮೈನಮಾರ್ ಮತ್ತು ಬರ್ಮಾಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಟ್ ಇದು ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಸ್ವಲ್ಪ ಕಡಿಮೆ ಟೀಚ್ ಮಾಡಿರ್ತೀವಿ. ಬಟ್ MA ಇನ್ ಹಿಸ್ಟ್ರಿ ಅಥವಾ ಹೈಯರ್ ಎಜುಕೇಷನಲ್ಲಿ ಬರೋ ಸಾಧ್ಯತೆಗಳು ಇದಿರುತ್ತೆ. ನೋಡಿ, ನಮಗೆ ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರು ದಂಗೆ ಕುರಿತು ಹೇಳಿಕೆಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಬ್ರಿಟಿಷರ ವಿರುದ್ಧ ಮೊದಲ ಆಂಗ್ಲೋ ಬರ್ಮಾ ಯುದ್ಧ ಅಂತಕ್ಕಂಥದ್ದು 1824ರಿಂದ 1826ರವರೆಗೆ ನಡೆದಂಥ ಬರ್ಮಾ ಯುದ್ಧ. ಮೊನ್ನೆ ರೆಜಿಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ. 1824ರಲ್ಲಿ ಬ್ಯಾರಕ್ಪುರ ಅಂದರೆ ನಿಮಗೆ ವೆಸ್ಟ್ ಬಂಗಾಳ. ಮಂಗಲ್ ಪಾಂಡೆ ಈ ದಂಗೆಯನ್ನು ಸ್ಟಾರ್ಟ್ ಮಾಡಿದ್ದು 1857ರ ದಂಗೆಯನ್ನು ಬ್ಯಾರಕ್ಪುರದಲ್ಲೇ ಮಾರ್ಚ್ 29. ಅಂದರೆ ಈ 47ನೇ ಈ ತುಕಡಿ ರೆಸಿಡೆಂಟ್ ಬ್ರಿಟಿಷ್ ವಿರುದ್ಧದ ದಂಗೆಗೆ ಸಂಬಂಧಿಸಿದಂತೆ 47ನೇ ತುಕಡಿ ಸೈನಿಕರು ಬ್ರಿಟಿಷ್ ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕೆ ಈ ಬರ್ಮಾಗೆ ಹೋಗಲು ಆದೇಶಿಸಿರುವುದು ಅಂತಕ್ಕಂಥದ್ದಿದೆ. ನೋಡಿ, ಇವೆರಡೂ ಸ್ಟೇಟ್ಮೆಂಟ್ ಕರಿ. ಅಂದರೆ ಈಗ ರಾಜಾರಾಮ್ ಮೋಹನ್ ರಾಯ್ ಹೇಗೆ ಸಮುದ್ರವನ್ನು ದಾಟುವುದು ಪಾಪದ ಕೆಲಸ ಅಂತಕ್ಕಂಥದ್ದನ್ನು ಕುರಿತು ಅಥವಾ ಅವರನ್ನು ವಿರೋಧಿಸಿದಂತಹವರು ಇದ್ದಾರೆ. ಬ್ರಿಸ್ಟನ್ನಲ್ಲಿ ಅವರು ಸತ್ತಾಗ ಅಂದರೆ ಸಮುದ್ರವನ್ನು ದಾಟೋದು ಏನು ಪ್ರಾಣಿಗಳು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಜಲಚರಗಳು ಇರ್ತವೆ ಅವನ್ನ ತುಳಿದು ದಾಟಬಾರದು ಅನ್ನೋ ಅಭಿಪ್ರಾಯದಿಂದ ಈ ರೀತಿ ವೆಸ್ಟ್ ಬಂಗಾಳಿಂದ ಹೋಗೋದಕ್ಕೆ ಮೈನ್ಮಾರ್ ಸಮುದ್ರ ಅಂದರೆ ಬಂಗಾಳ ಕೊಲ್ಲಿಗೆ ಸಂಬಂಧಿಸಿದಂಥ ಅಂಶಗಳಲ್ಲಿ ಈ ರೀತಿ ಘಟನೆ ಆಯಿತು. ಬಟ್ ಈ ಕ್ವಶನ್ನಿಗೆ ಸ್ಟೇಟ್ಮೆಂಟ್ ಫಸ್ಟ್ ಏನಿದೆ ವಿವರಣೆ ಮತ್ತು ಅಶ್ಯೂರೆನ್ಸ್ ಮತ್ತು ರೀಸನ್, ಹೇಳಿಕೆ 1 ಹೇಳಿಕೆ 2 ಅಂತ ಕೊಟ್ಟಿದ್ದಾರೆ. ಸರಿಯಾದ ವಿವರಣೆ ಆಗಿದೆ ಅಂತಕ್ಕಂಥ ಗೊತ್ತಿರಬೇಕು. ಈ ಒಂದು ಆಂಗ್ಲೋ ಬರ್ಮಾ ಯುದ್ಧದ ಬಗ್ಗೆನೂ ಗೊತ್ತಿರಲಿ. ನಾವು ಆಂಗ್ಲೋ ಫ್ರೆಂಚ್, ಆಂಗ್ಲೋ ಬ್ರಿಟಿಷ್, ಆಂಗ್ಲೋ ಮರಾಠ, ಆಂಗ್ಲೋ ಸಿಖ್ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡಿರ್ತೀವಿ. ಆದರೆ ಈ ರೀತಿಯಾದಂಥ ಪ್ರಶ್ನೆಗಳು ಸಹ ಬರುತ್ತೆ, UGCಯಲ್ಲಿ ಕೇಳಿರ್ತಾರೆ. ನೆಕ್ಸ್ಟ್, ಬಂಕಿಮ ಚಂದ್ರ ಚಟರ್ಜಿ ಅವರ ಐತಿಹಾಸಿಕ ಕಾದಂಬರಿ ಅಥವಾ ಕಾದಂಬರಿ ದೇವಿ ಚೌಧರಿಣಿ ಅಥವಾ ಚೌಧುರಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧರಣಿಯ ಈ ಕೆಳಕಂಡ ಯಾವ ದಂಗೆಯ ನಾಯಕಿಯಾಗಿದ್ದರು? ನೋಡಿ, ನಿಮಗೆ ಗೊತ್ತಿದೆ, ತುಂಬ ಪ್ರಶ್ನೆ ಕೇಳೋದು ಯಾವುದು ಅಂದರೆ ಇವರ ಒಂದೇ ಮಾತರಂ ಗೀತೆ ಇರತಕ್ಕಂತಹ ಆನಂದ ಮಠ. ನೋಡಿ, ಆನಂದ ಮಠ ಇರ್ಬೋದು, ದುರ್ಗೇಶ ನಂದಿನಿ ಇರ್ತಕ್ಕಂಥದ್ದು ಇರ್ಬೋದು. ಈ ದುರ್ಗೇಶ ನಂದಿನಿ ಅಂತಕ್ಕಂಥದ್ರ ಬಗ್ಗೆನೂ ಕೇಳಿದ್ದಾರೆ. ಆನಂದ ಮಠ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸನ್ಯಾಸಿ ದಂಗೆ. ನೋಡಿ, ಸನ್ಯಾಸಿ ದಂಗೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯ ಇರೋದು ಆನಂದ ಮಠದಲ್ಲಿ. ಈ ಆನಂದ ಮಠದಲ್ಲೇ ನಾವು ಇರ್ತಕ್ಕಂಥದ್ದು ಒಂದೇ ಮಾತರಂ ಗೀತೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದು ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಅದೇ ನಾಯಕಿ ಅಂದರೆ ದೇವಿ ಚೌಧರಣಿ ಅಂತಕ್ಕಂಥದ್ದು ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಸನ್ಯಾಸಿ ದಂಗೆ ಇಲ್ಲಿದೆ, ಹಾಗೆಯೇ ಫಕೀರ್ ಸನ್ಯಾಸಿ ದಂಗೆ ಅಂತಕ್ಕಂಥದ್ದು ಇದು ಈ ಸಂದರ್ಭದಲ್ಲಿ ಅಂದರೆ ನಿಮಗೆ 1760ರಿಂದ ಸುಮಾರು 1800 ಅಂದರೆ ಬೇರೆ ಬೇರೆ ವಿಧಾನದಲ್ಲಿ ಯಾವ ರೀತಿ ದಂಗೆಗಳಲ್ಲಿ ನಡೀತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಅಥವಾ ನಿಮಗೆ ಒಂದು 18ನೇ ಶತಮಾನದಲ್ಲಿ ನಡೆದಂತಹ ದಂಗೆಗೆ ಸಂಬಂಧಿಸಿದಂತೆ ನಾವಿದನ್ನು ಮಾತಾಡ್ತಾ ಹೋಗ್ಬೋದು. ಅಂದರೆ ಈ ದಂಗೆಗಳು ಯಾವಾಗ ರೆಜಿಮೆಂಟಲ್ಲಿ ನಡೀತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸನ್ಯಾಸಿ ದಂಗೆಗೆ ಸಂಬಂಧಿಸಿದಂಥ ಘಟನೆಗಳು ಸಹ ನಾವಿಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ನಮಗೆ ಈ ಪೈಕಾ ದಂಗೆ ಅಂತಿದೆ, ಸಾವಂತ್ ದಂಗೆ ಅಂತಿದೆ, ಅಂದರೆ ಅಹೋಮ ದಂಗೆ ಅಂತಕ್ಕಂಥದ್ದಿದೆ. ನೋಡಿ, ಇಲ್ಲಿ ಅಹೋಮ ದಂಗೆ ಅಂದರೆ ನಮಗೆ ಗೊತ್ತಿದೆ 1671ರಲ್ಲಿ ಈ ಒಂದು ಸರೈಘಾಟ್ ಕದನ ಅಂತಕ್ಕಂಥದ್ದು ನಡೀತು, ಔರಂಗಜೇಬ್ ಮತ್ತು ಅಹೋಮ ಜನಾಂಗ. ನೆಕ್ಸ್ಟ್ ಈಗ ವರ್ಲ್ಡ್ ಹೆರಿಟೇಜ್ ಸೇರಿರ್ತಕ್ಕಂಥದ್ದು ಈ ಅಸ್ಸಾಂನ ಅಹೋಮ ಜನಾಂಗದ ಸಮಾಧಿಗಳೇ ಸೇರಿದೆ. ಎಲ್ಲಿ ಬರುತ್ತೆ? ಸಾವಂತವಾಡಿ ದಂಗೆ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಪೈಕಾ ದಂಗೆ ಅಂತಕ್ಕಂಥದ್ದು ನಿಮಗೆ ಒಡಿಸ್ಸಾದಲ್ಲಿ ಬಂದಂಥ ಒಂದು ಬುಡಕಟ್ಟು ದಂಗೆಗಳಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ಸಾವಂತವಾಡಿ, ಅಹೋಮ ಮತ್ತು ಪೈಕಾ ದಂಗೆ, ಸನ್ಯಾಸಿ ದಂಗೆ, ಬಂಕಿಮಚಂದ್ರ ಚಟರ್ಜಿ ಅವರ ದುರ್ಗೇಶ ನಂದಿನಿ ಅಂತಕ್ಕಂಥದ್ದು, ರಾಜಮೋಹನ್ ವೈಫ್ಸ್ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ನಿಮಗೆ ಆನಂದ ಮಠ ಇರ್ಬೋದು. ಸನ್ಯಾಸಿ ದಂಗೆಗೆ ಸಂಬಂಧಿಸಿದಂಥ ಅಂಶಗಳು ನಾವಿಲ್ಲಿ ನೋಡ್ತಾ ಹೋದ್ವಿ. ಇದಾದಮೇಲೆ
ಯಾವ ಪಲ್ಲವರ ಅರಸರು ರಾಷ್ಟ್ರಕೂಟ ಅರಸ ಅಮೋಘವರ್ಷನ ಮಗಳಾದ ಈ ಒಂದು ಶಂಕಳನ್ನು ವಿವಾಹವಾಗಿದ್ದನು ಅಂತ ಇದೆ. ನೋಡಿ, ನಮಗೆ 3 ಫೈಟ್ಗಳಾಗುತ್ತೆ ಇಲ್ಲಿ. ಹೆಚ್ಚಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ಪಲ್ಲವರಿಗೆ ಸಂಬಂಧಿಸಿದಂತೆ ಹೆಚ್ಚು ಫೈಟ್ಗಳಾಗೋದು ಯಾರು ಅಂದರೆ ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟ ಡೈನೆಸ್ಟಿ ಮೇಲೆ ಹೆಚ್ಚು ಫೈಟ್ಗಳಾಗುತ್ತೆ. ನೋಡಿ, 2ನೇ ನರಸಿಂಹವರ್ಮ ಏನಿದ್ದಾನೆ, ಇವನು ಈ ಕಂಚಿಯಲ್ಲಿ ಏನು ಮಾಡ್ತಾನೆ, ಈ ಒಂದು ಕೈಲಾಸನಾಥ ದೇವಾಲಯವನ್ನು ಕಟ್ತಾನೆ. ಹಾಗಾದರೆ ಈ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿದ್ದು ಇಮ್ಮಡಿ ಪುಲಿಕೇಶಿ. 642ರಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ನರಸಿಂಹವರ್ಮ ಸೋಲಿಸ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1ನೇ. ಎಸ್, ಹಾಗಾದರೆ ಈ 3ನೇ ನಂದಿವರ್ಮ ಏನಿದ್ದಾನೆ, ಈ 3ನೇ ನಂದಿವರ್ಮ ಅಮೋಘವರ್ಷನ ಮಗಳಾದಂಥ ಶಂಕಳನ್ನು ವಿವಾಹ ಆಗ್ತಾನೆ. ಇದು ಸಹ ರಿಪೀಟೆಡ್ ಕ್ವಶನ್ಸು, ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಿಮಗೆ 3ನೇ ನಂದಿವರ್ಮನ ಬಗ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟು ಹಾಗೆ ಚೋಳ ಮತ್ತು ಚೇರರ ನಡುವೆ, ಹೊಯ್ಸಳರ ನಡುವೆ ನಡೆದಂಥ ಘಟನೆಗಳು, ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಪಲ್ಲವರ ನಡುವೆ ಹೋರಾಟಗಳು ನಡೀತಾನೆ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಾದಮೇಲೆ ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನು ನೀವು ಏನು ಮಾಡ್ಬೋದು, ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಅಶ್ವಘೋಷ ರಚಿರ್ತಕ್ಕಂಥದ್ದು. ಅಶ್ವಘೋಷ ನಿಮಗೆ ಗೊತ್ತಿದೆ, ಈ ಕಾನಿಷ್ಕನ ಆಸ್ಥಾನದಲ್ಲಿದ್ದಂಥ ಪೊಯೆಟ್. ವಸುಮಿತ್ರ ಮತ್ತು ಅಶ್ವಘೋಷ, ಮಹಾವಿಭಾಸ ಅಂತಕ್ಕಂಥದ್ದು ಈ ವಸುಮಿತ್ರನಿಗೆ ಸಂಬಂಧಿಸಿದಂಥ ಕೃತಿ. ಮಾಧ್ಯಮಿಕ ಸೂತ್ರ ಅಂತಕ್ಕಂಥದ್ದು ನಾಗಾರ್ಜುನ ಫಸ್ಟ್ ಅಂದರೆ ಐನ್ಸ್ಟೀನ್ ಅಂತ ಏನು ಕರಿತೀವಿ, ನಾಗಾರ್ಜುನ. ಇವೆರಡೂ ಕಾನ್ಸೆಪ್ಟ್ ಇಲ್ಲ ಅಂದರೆ ನಮಗೆ ಬುದ್ಧಚರಿತೆ ಸೌಂದರಾನಂದ ಅಂತಕ್ಕಂಥದ್ದು ಮತ್ತು ಸಾರಿಪುತ್ರ ಪ್ರಕರಣ ಅಂತಕ್ಕಂಥದ್ದು. ABE ಎಲ್ಲಿದೆ ನೋಡಿ, ABE ಇಲ್ಲಿದೆ, AB ಇಲ್ಲಿದೆ. ಮಹಾವಿಭಾಸ್ ಬಗ್ಗೆ ಗೊತ್ತಿರಬೇಕು. ವಸುಮಿತ್ರನ ಮಹಾವಿಭಾಸ್, ವಸುಮಿತ್ರ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಅಧ್ಯಕ್ಷ ವಸುಮಿತ್ರ, ಉಪಾಧ್ಯಕ್ಷ ಅಶ್ವಘೋಷ. ಅಶ್ವಘೋಷನನ್ನು ಕಾನಿಷ್ಕ ಎಲ್ಲಿಂದ ಪಡೆದ ಅಂತ ಪಾಟಲಿಪುತ್ರದಿಂದ ಆತನನ್ನು ಪಡೆದಿದ್ರ ಬಗ್ಗೆನೂ ಪ್ರಶ್ನೆಗಳು ಕೇಳ್ತಾ ಹೋಗ್ಬೋದು. ಬುದ್ಧಚರಿತೆ, ಸೌಂದರ್ಯಾನಂದ, ಹಾಗೆ ಸಾರಿಪುತ್ರ ಪ್ರಕರಣ ಅಂತಕ್ಕಂಥದ್ದು ಅಶ್ವಘೋಷ. ಕಾನಿಷ್ಕನ ಆಸ್ಥಾನದಲ್ಲಿ 4ನೇ ಬೌದ್ಧ ಸಮ್ಮೇಳನದ ಉಪಾಧ್ಯಕ್ಷ ಅಶ್ವಘೋಷನ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಕೆಳಗಿನ ನೀಡಿರುವ ಹೇಳಿಕೆಗಳನ್ನು ಓದಿ ಅಂತ. ಫಸ್ಟ್ ನಾವು ಜೈನ ಧರ್ಮದಲ್ಲಿ ಬರ್ತಕ್ಕಂತಹ ಈ ಒಂದು ಪಂಚತತ್ವಗಳ ಬಗ್ಗೆ ಗೊತ್ತಿರಬೇಕು. ಪಂಚತತ್ವಗಳು, ಸಮ್ಯಕ್ ಜ್ಞಾನದ ಬಗ್ಗೆ 3 ತ್ರಿರತ್ನಗಳ ಬಗ್ಗೆನೂ ಸಹ ಗೊತ್ತಿರಬೇಕು. ಆಸ್ತೇಯ, ಅಪರಿಗ್ರಹಣ, ಇವುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸಲಿಲ್ಲ. ಯಾಕೆ ಅಂದರೆ ಅವರು ಪೂಜೆ ಮಾಡದೇ ಇದ್ರೂ ಸಹ 24 ತೀರ್ಥಾಂಕರರ ಮೇಲೆ ನಂಬಿಕೆ ಇಟ್ಟಿದ್ದೇ ದೇವರ ರೂಪದಲ್ಲಿ. ಹಾಗಾಗಿ ಫಸ್ಟ್ ಕ್ವಶನ್ಸ್ ಏನಾಗಿದೆ, ಗುರುತಿಸಲಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಗುರುತಿಸಿದ್ರು, ಈ ಆಪ್ಷನ್ ತಪ್ಪಾಗಿದೆ. ಇಲ್ಲಿ ಈ ಲಾಸ್ಟ್ವರೆಗೂ ಓದಬೇಕು. ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ ಅಂದರೆ ಕಾರ್ಯ ಅಂತ ಕೊಟ್ಟಿದ್ದೆ, ನಡಕೆ. ತ್ರಿರತ್ನಗಳು ಜೈನಿಸಮಲ್ಲಿ ಬರುತ್ತೆ, ಗೊತ್ತಿರಬೇಕು. ಅಷ್ಟಾಂಗ ಮಾರ್ಗಗಳು ಬರೋದು ಬೌದ್ಧಿಸಮಲ್ಲಿ. ಜೈನ ಧರ್ಮ ಯುದ್ಧ ಮಾಡುವುದನ್ನು ನಿಷೇಧ ಮಾಡ್ತು. ಎಸ್, ಇದು ಯುದ್ಧ ಮಾಡುವುದನ್ನು ಏನು ಮಾಡ್ತು, ನಿಷೇಧ ಮಾಡ್ತು. ಎಸ್. ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು ಅಂತ. ಇವೆರಡು ಆಪ್ಷನ್ ತಪ್ಪಾಗಿದೆ. ವರ್ಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಶ್ವೇತಾಂಬರ, ದಿಗಂಬರ ಅಥವಾ ಆ ಒಂದು ಪದ್ಧತಿಗಳು ಕೆಲವು ಹಂತದಲ್ಲಿ ಇನ್ನು ಏನ್ಷಿಯಂಟ್ ಸಿವಿಲೈಸೇಷನ್ ಆಗಿರೋದ್ರಿಂದ ಇತ್ತು ಅಂತಕ್ಕಂಥದ್ದು. ಎ ಮತ್ತು ಡಿ ತಪ್ಪಾಗಿದೆ, ಬಿ ಮತ್ತು ಸಿ ರೈಟ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬಿ ಮತ್ತು ಸಿ ಆಪ್ಷನ್ ಇಲ್ಲಿದೆ. ಯಾವುದು? ಬಿ ಮತ್ತು ಸಿ. ಇಲ್ಲಿ ದೇವರ ಅಸ್ತಿತ್ವವನ್ನು ಗುರುತಿಸಲಿಲ್ಲ ಅಂತಿದೆ. ಗುರುತಿಸಿದ್ರು ಅಂದರೆ ಓಕೆ ಆಗ್ತಾಯಿತ್ತು. ಜೈನಿಸಮ್ಗೆ ಸಂಬಂಧಿಸಿದಂತೆ ಯುದ್ಧ ಮಾಡುವುದನ್ನು ನಿಷೇಧ ಮಾಡಿದ್ರು. ಎಸ್. ಹಾಗಾಗಿ ಏಕೆಂದರೆ ಬೌದ್ಧಿಸಮ್ ಜೈನಿಸಮಲ್ಲಿ ಯುದ್ಧಗಳನ್ನು ನಿರಾಕರಣೆ ಮಾಡಿದ. ಅಶೋಕ ಬೌದ್ಧಿಸಮನ್ನು ಸ್ವೀಕರಿಸಿದ ಮೇಲೆ ಯುದ್ಧವನ್ನು ನಿಷೇಧ ಮಾಡ್ತಾನೆ. ಕಳಿಂಗ ಯುದ್ಧವೇ ಅವನ ಜೀವನದಲ್ಲಿ ಪ್ರಥಮ ಕಡೆ ಯುದ್ಧವಾಗಿದ್ದರ ಬಗ್ಗೆನೂ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆದಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 1942 ಆಗಸ್ಟ್ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಘೋಷಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಒಂದು MK ಗಾಂಧೀಜಿಯವರ ಡೂ ಆರ್ ಡೈ ಅಂತಕ್ಕಂಥದ್ದು ಇರ್ಬೋದು. ಹಾಗೆ ಈ ಕ್ವಿಟ್ ಇಂಡಿಯಾ ಹೇಳಿದ್ದು ನೆಹರು. ಬಟ್ ಈ ಕ್ವಿಟ್ ಇಂಡಿಯಾ ಗೋ ಬ್ಯಾಕ್ ಟು ಸೈಮನ್ ಅನ್ನೋ ಪದ ಯಾರು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು ಅಂದರೆ ಈ ಒಂದು ಯೂಸಿಫ್ ಮೆಹರೋಲಿ ಅಂತ, ಅವ್ರ ಹೆಸರು ಮೆಹರೋಲಿ. ಹಾಗೆ
ಡಿವೈಡ್ ಆ್ಯಂಡ್ ಕ್ವಿಟ್ ಅಂತ ಹೇಳಿದವ್ರು ಯಾರು ಅಂದರೆ ಜಿನ್ನಾ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ವಿಧೇಯಕವನ್ನು ಮಂಡಿಸಿದವರು ಯಾರು ಅಂದರೆ ಈ ಅರುಣಾ ಆಸೆಫ್ ಅಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ರೇಡಿಯೋ ಕಾರ್ಯಕ್ರಮವನ್ನು ನಡೆಸಿದಂಥವ್ರು ಯಾರು ಅಂದರೆ ಉಷಾ ಮೆಹ್ತಾ ಅವರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಈ ವರ್ಷ ಬಂದಿರತಕ್ಕಂಥ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು. ಹಾಗಾದರೆ ಈ ಒಂದು ಆಗಸ್ಟ್ ಸಂಬಂಧಿಸಿದಂತೆ 1942ರಲ್ಲಿನ ಈ ಮಾಡ ಇಲ್ಲೋ ಮಡೆ ಘೋಷಣೆ ಆಯಿತು. ಈ ಚಳವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ನೋಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಸಂಬಂಧಿಸಿದಂತೆ ಈಗ ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ಕೊಟ್ಟ ಮೇಲೆ 1939ರಲ್ಲಿ ಏನಾಗುತ್ತೆ ಅಂದರೆ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನೆಕ್ಸ್ಟು 1941ರಿಂದ 45ರವರೆಗೆ ಕ್ವಿಟ್ ಇಂಡಿಯಾ ಚಳವಳಿ ನಡೆದು ಮುಕ್ತಾಯ ಆಗೋವರೆಗೂ, ಯಾಕೆಂದರೆ ನಮಗೆ 46 ಮೀರತ್ತಲ್ಲಿ, 47 ಮತ್ತು ಅದಾದಮೇಲೆ 48 ಜೈಪುರ, ಇಲ್ಲಿ ನಮಗೆ ಜೈಪುರ, ದೆಹಲಿ ಮತ್ತು ಮೀರತ್ ಕೊನೆಯದಾಗಿ ನಡೆದಂಥ ಅಧಿವೇಶನಗಳು. ಇಲ್ಲೇನಾಗುತ್ತೆ, ಈ ಸಂದರ್ಭದಲ್ಲಿ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನು ಬಹಿಷ್ಕರಿಸಿದ್ರಿಂದ, ಯಾವುದನ್ನು INCಯನ್ನು ಬಹಿಷ್ಕರಿಸಿದ್ರಿಂದ ಅಥವಾ ಈ ಒಂದು ರಾಜದ್ರೋಹಿ ಘಟನೆಗೆ ಸಂಬಂಧಿಸಿದಂತೆ ಅದನ್ನು ಹೊರಹಿಟ್ಟಿದ್ರಿಂದ ಈ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇದರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಫಸ್ಟ್ ಸ್ಟೇಟ್ಮೆಂಟ್ ಸರಿ, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ. ಹಾಗಾದರೆ ಈ ಸಂದರ್ಭದಲ್ಲಿ ಇದ್ದಂತಹ ವೈಸರಾಯಿಗಳನ್ನು ಹೆಚ್ಚಾಗಿ ಕೇಳ್ತಾರೆ ಎಕ್ಸಾಮಲ್ಲಿ. ಯಾರು ಅಂದರೆ ಈ ಒಂದು ಲಿತ್ ಗೋ ಅಂತಕ್ಕಂತಹ ವೈಸರಾಯಿ ಇದ್ದರು. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಾಗ, ಆಗಸ್ಟ್ ಆಫರ್ ಬಂದಾಗ ಎರಡನೇ ವಿಶ್ವ ಸಮರ ಸ್ಟಾರ್ಟ್ ಆಗಿತ್ತು. ಎರಡನೇ ವಿಶ್ವ ಸಮರ ಸ್ಟಾರ್ಟ್ ಆಗಿದ್ದರಿಂದ ಟ್ರಿಪಲ್ ಎಂಟಿಟಿ ಮತ್ತು ಟ್ರಿಪಲ್ ಅಲೆನ್ಸಸ್, ನೀವು ಫಸ್ಟು ಸೆಕೆಂಡ್ ವಾರಲ್ಲಿ ಮಿತ್ರ ರಾಷ್ಟ್ರಗಳು ಅಂದರೆ ನಿಮಗೆ ಗೊತ್ತಿದೆ, ಈ ಒಂದು UK ಇರ್ಬೋದು, US ಇರ್ಬೋದು, ನೆಕ್ಸ್ಟು ಈ ಫ್ರಾನ್ಸ್ ಅಂತಕ್ಕಂಥದ್ದು ಇರ್ಬೋದು, ಅದೇ ರಷ್ಯಾ ಇರ್ಬೋದು, ಹಾಗೆ ಚೀನಾ ಇರ್ಬೋದು. ಈ 5 ದೇಶಗಳ ಒಕ್ಕೂಟ ಮಾತುಕತೆ ನಡೀತಾ ಇರುತ್ತೆ. ಅದ್ರ ಬಗ್ಗೆನೂ ನಾವು ಮಾತಾಡ್ತಾ ಹೋಗೋಣ. ಇಲ್ಲಿ ಚರ್ಚಿಲ್ ಇರ್ಬೋದು, ರೂಸ್ವೆಲ್ಟ್ ಇರ್ಬೋದು, ಹಾಗೆ ನಮಗೆ ಫ್ರಾನ್ಸ್ನ ಡಿಗಾಲ್ ಇರ್ಬೋದು, ರಷ್ಯಾದ ಸ್ಟಾಲಿನ್ ಇರ್ಬೋದು, ಇವ್ರ ನಡುವೆ ನಡೆದಂಥ ಘಟನೆಗಳು. ಹಾಗೆ ಚೀನಾದ ಚಿಕಿಯಾಂಗ್ ಕೈಶೆಕ್. ನೋಡಿ, ಮೂರನೇ ಆಪ್ಷನ್ಸ್ ಏನಿದೆ, ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನು ಹೊರತುಪಡಿಸಿ ಉಳಿದ ಎಲ್ಲ ನಾಯಕರನ್ನು ಬಂಧಿಸಿತು. ಇಲ್ಲ, ಗಾಂಧೀಜಿಯವರು ಆಗಸ್ಟ್ 8ಕ್ಕೆ ಚಳವಳಿ ಸ್ಟಾರ್ಟ್ ಆದರೆ ಆಗಸ್ಟ್ 9ಕ್ಕೆ ಗಾಂಧೀಜಿಯವ್ರನ್ನ ಬಂಧಿಸಿ ಏನು ಮಾಡಿದರು, ಯರವಾಡ ಜೈಲಲ್ಲಿ ಹಾಕಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಈ ಸಿ ಆಪ್ಷನ್ ತಪ್ಪಾಗಿದೆ. ನೋಡಿ, ಅಧ್ಯಕ್ಷ ಚಿಕಿಯಾಂಗ್ ಕೈಶೆಕ್ ಇವರಿಬ್ಬರೇ ಅಲ್ಲ, ಇಷ್ಟೂ ದೇಶಗಳು ಭಾರತದ ಮೇಲೆ ಅನುಕಂಪವನ್ನು ತೋರಿಸಿದ್ರು. ಸಿಂಗಪುರ್, ಜಪಾನ್ ಮತ್ತು ಈ ದೇಶಗಳು, ಇಟಲಿ ಅಂದರೆ ಶತ್ರು ರಾಷ್ಟ್ರಗಳೇನಾಯಿತು, ಭಾರತದ ಮೇಲೆ ಈ ಒಂದು ಅಟ್ಯಾಕ್ ಮಾಡುವಂಥ ಸೂಚನೆಗಳು ಕಾಣ್ತು. ಹಾಗಾಗಿಯೇ ಸುಭಾಷ್ ಚಂದ್ರ ಬೋಸ್ ಈ ಜಪಾನ್ನ ಟೋಕಿಯೋಗೆ ಹೋಗಿ ಏನು ಮಾಡಿದರು, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ರಾಸ್ ಬಿಹಾರಿ ಬೋಸ್ ಅವರೆಲ್ಲ ಜೊತೆಗೂಡಿ ಇವರೇನು ಮಾಡಿದರು, ಕಟ್ಟಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಕೂಡಲೇ ಎಚ್ಚೆತ್ತ ಸರ್ಕಾರ ಅಂದರೆ ಸಿ ಆಪ್ಷನ್ಸ್ ಇದರಲ್ಲಿ ತಪ್ಪಾಗ್ಬೋದು ಅಂತ ಕೊಟ್ಟರೆ ABD ಈ 3 ಆಪ್ಷನ್ ಅಂದರೆ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥ ಆನ್ಸರ್ ಬರ್ಬೋದು, ಆನ್ಸರು ಇರ್ಬೋದು ಅಂತಕ್ಕಂಥದ್ದು. ನೋಡು, ಸಂಭವನೀಯ ಉತ್ತರಗಳು ಏನಾದರೂ ಚೇಂಜಸ್ ಇದ್ದರೆ ಮಾತಾಡೋಣ ಮತ್ತೆ. ನೆಕ್ಸ್ಟು, ಕೆಳಕಂಡ ಅವಧಿ ಕಾಲವನ್ನು ಅನುಕ್ರಮವಾಗಿ ಜೋಡಿಸಿ ಅಂತ. ನೋಡಿ, ಇದು ಫಸ್ಟ್ ಯೂನಿಟ್ ಆಗಿರೋದ್ರಿಂದ ನಮಗೆ ಈ ಬಿಫೋರ್ ಕಾಮನ್ ಇರಾದಲ್ಲಿ ಏನಾಗುತ್ತೆ ಅಂದರೆ 50,000 ಈ BCಯಲ್ಲಿ ಬರುತ್ತೆ ಬಿಫೋರ್ ಕಾಮನ್ ಇರಾ. ಕೊನೆಗೆ ನಿಮಗೆಲ್ಲ ಗೊತ್ತಿರುತ್ತೆ ಬಿಫೋರ್ ಕಾಮನ್ ಇರಾಕ್ಕೆ ಸಂಬಂಧಿಸಿದಂಥ 1000ಅಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಬಂದಿದ್ದು ಕಬ್ಬಿಣ ಯುಗ, ಐರನ್ ಏಜ್ ಅಂತ ಕರಿತೀವಿ. ಐರನ್ ಏಜ್ ಬಿಟ್ಟರೆ ಫಸ್ಟ್ ಇಲ್ಲಿ ಬಂದಿರ್ತಕ್ಕಂಥದ್ದು ಯಾವುದಂದರೆ ಈ ಪ್ಯಾಲಿಯೋಲಿಥಿಕ್ ಏಜ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾವುದು ಪ್ಯಾಲಿಯೋಲಿಥಿಕ್, ಹಳೆ ಶಿಲಾಯುಗ. ಫಸ್ಟ್ ಪ್ಯಾಲಿಯೋ ಬರುತ್ತೆ, ಮೈಕ್ರೋ ಬರುತ್ತೆ, ನೆಕ್ಸ್ಟ್ ನಿಮಗೆ ನಿಯೋ ಬರುತ್ತೆ, ಮತ್ತು ಚಾಲ್ಕೋಲಿಥಿಕ್ ಏಜ್ ಬರುತ್ತೆ. ಫಸ್ಟ್ ಇವು ಗುರ್ತಾದರೆ ಸಾಕು ನಿಮಗೆ, ಈ 4. ಫಸ್ಟ್ ಹಾಗಾದರೆ ಬರ್ತಕ್ಕಂಥದ್ದು ಯಾವುದು, ಈ ಒಂದು ಪ್ಯಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋಲಿಥಿಕ್ ಏಜ್ ಆದಮೇಲೆ ಬರ್ತಕ್ಕಂಥದ್ದು ಯಾವುದು ನಿಮಗೆ, ಈ ಒಂದು ಮಧ್ಯಶಿಲಾಯುಗ, ಮೈಕ್ರೋ ಆರ್ ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಇದಾದ್ಮೇಲೆ ಬರ್ತಕ್ಕಂಥದ್ದು ಯಾವುದು ನಿಮಗೆ, ನಿಯೋಲಿಥಿಕ್ ಏಜ್ ಅಂತ. ಫಸ್ಟ್ ಈ 3 ನೀವು ರೆಡಿ ಮಾಡಿ. ಲಾಸ್ಟಿಗೆ ಬರ್ತಕ್ಕಂಥದ್ದು ಯಾವುದಂದರೆ ಐರನ್ ಏಜ್ ಅಂತಕ್ಕಂಥದ್ದು. ಈ ಕಬ್ಬಿಣದ ಬಳಕೆ ಜಾಸ್ತಿಯಾಗಿ 16 ಮಹಾಜನಪದಗಳು ಹುಟ್ಕೊಂಡು ಈ ಕೃಷಿ ನಮ್ಮಲ್ಲಿ ಜಾಸ್ತಿ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಆಪ್ಷನ್ 3 ಅಂದರೆ 3 ಇಲ್ಲಿ ಲಾಸ್ಟಿಗಿದೆ, 3 ಇಲ್ಲಿ ಲಾಸ್ಟಿಗಿದೆ. ಈಗ ಮ್ಯಾಚ್ ಮಾಡೋಣ. ನೋಡಿ, ಇಲ್ಲಿ 4 ಪ್ರಾಚೀನ ಫಸ್ಟ್ ಬಂತು,
ನೆಕ್ಸ್ಟು ಮಧ್ಯ ಸೆಕೆಂಡ್ ಬಂತು, ನವಶಿಲಾ ಈಗ ಇದು ಬಂತು. ಇನ್ನೆರಡು ಆಪ್ಷನ್ಸ್ ನೀವು ನೋಡೋದು ಬೇಡ, ಆಪ್ಷನ್ ಡಿ ಸರಿಯಾಗಿದೆ ಅಂತ ನೋಡಿ. ಫಸ್ಟ್ ಬರೋದು ಪ್ಯಾಲಿಯೋಲಿಥಿಕ್, ಮೈಕ್ರೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್ ಆ್ಯಂಡ್ ದೆನ್ ನಿಮಗೆ ಐರನ್ ಲಾಸ್ಟ್. ಐರನ್ ಬಂದ ತಕ್ಷಣ 16 ಮಹಾಜನಪದಗಳು, ಕೃಷಿ ಹೆಚ್ಚಾಗಿ ಫಲವತ್ತಾದ ಭೂಮಿಗಳಿಗೆ ಸಂಬಂಧಿಸಿದಂಥ ಹೋರಾಟಗಳು ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇದು ಸಹ ನಿಮಗೆ 13ನೇ ಪ್ರಶ್ನೆಗೆ ಆಪ್ಷನ್ ಡಿ ಉತ್ತರ ಅಂತ ಗೊತ್ತಾಯಿತು. ನೆಕ್ಸ್ಟ್, ಈ ಕೆಳಗಂಡ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿಸಿರುವರು ಯಾರು? ನೋಡಿ, ನಮಗೆ ಡೈರೆಕ್ಟ್ ಇಂಗ್ಲೀಷಲ್ಲಿ ಫಾದರ್ ಆಫ್ ಇಂಡಿಯನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ನೀವು ನೋಡಬೇಕು. ಇಲ್ಲಿ ಫಾದರ್ ಆಫ್ ಇಂಡಿಯನ್ ಇರಿಗೇಷನ್ ಅಂತಕ್ಕಂಥದ್ದು ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದೇ ಈ ಆರ್ಥರ್ ಕಾಟನ್ ಅಂತ. ಯಾರು? ಆರ್ಥರ್ ಕಾಟನ್ ಅಂತ. ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ವಿಧಾನಗಳ ಪ್ರಶ್ನೆಗಳು ಬರಬೇಕು. ಈ ಸ್ಪೆಕ್ಟ್ರಮ್ ಮತ್ತು ಬೇರೆ ಬೇರೆ ಬುಕ್ಸ್ಗಳಲ್ಲಿ ಒನ್ ವರ್ಡ್ಸ್ ಕ್ವೆಶನ್ಸಲ್ಲಿ ನೀವು ಇದರ ಆನ್ಸರನ್ನು ನೋಡ್ಬೋದು ಅಂತಕ್ಕಂಥದ್ದು ಗೊತ್ತಿರಲಿ. 14ನೇ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಪಲ್ಲವರ ದೇವಾಲಯಗಳು ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳು. ನೋಡಿ, ಫಸ್ಟ್ ನಮಗೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ದಶಾವತಾರ ದೇವಗಾರ ಟೆಂಪಲ್ಗಳು ಯು ಪಿಯಲ್ಲಿ ಸ್ಟಾರ್ಟ್ ಆಯಿತು. ಈ ನಾಗರ ಶೈಲಿ ಅಂತ ಗೊತ್ತಿದೆ ನಿಮಗೆ. ನಾಗರ ಶೈಲಿ ಅಂದರೆ ಈ ಒಂದು ಗುಪ್ತ ಡೈನೆಸ್ಟಿಕ್ ಕಾಲದಲ್ಲಿ ಆದಂಥದ್ದು. ಈ ಉತ್ತದ ಆವಿನ ಆಕಾರದಲ್ಲಿದ್ದಂತಹ ಒಂದು ದೇವಾಲಯಗಳನ್ನು ನಾವು ನಾಗರ ಶೈಲಿ ಅಂತ ಕರಿತೀವಿ. ಅದು ಉತ್ತರ ಭಾರತಕ್ಕೆ ಹೆಚ್ಚಾಗಿ ಸೀಮಿತ ಆಗಿತ್ತು. ಆದರೆ ದ್ರಾವಿಡ, ಈ ಒಂದು ನಮ್ಮ ವಿಜಯನಗರ ಇರ್ಬೋದು, ಚೇರ, ಚೋಳ, ಪಾಂಡ್ಯ ಇರ್ಬೋದು, ಹಾಗೆ ಹೊಯ್ಸಳ ಬಿಟ್ಟು ನಮಗೆ ಇವುಗಳ ಬಗ್ಗೆ ಹೇಳ್ತಕ್ಕಂಥ ಅಂಶಗಳಲ್ಲಿ ದ್ರಾವಿಡ ಶೈಲಿ ತಮಿಳುನಾಡಲ್ಲಿ ಹೆಚ್ಚಾಗಿ ಬಂತು. ಇದು ರೈಟ್ ಆಗಿದೆ. ಅವುಗಳು ಈ ಒಂದು ಕಟ್ಟಿತ ದೇವಾಲಯ, ಶಿಲಾಕಟ್ಟಿತ ಅಂದರೆ ಡ್ರೆಸ್ಸಿಂಗ್ ಕಲ್ಲುಗಳು. ನಿಮಗೆ ಗೊತ್ತಿರಬೇಕು, ಈ ಕಂಚಿಯಲ್ಲಿರ್ತಕ್ಕಂಥ ಮತ್ತು ಎಲ್ಲೋರದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಏನು ಡಿಫ್ರೆನ್ಸ್ ಅಂತ ಕೇಳ್ತಾರೆ. ಎಲ್ಲೋರದಲ್ಲಿರ್ತಕ್ಕಂಥ ದೇವಾಲಯ ಒಂದೇ ಅಂದ್ರೆ ಕಲ್ಲನ್ನು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಡ್ರೆಸ್ಸಿಂಗ್ ಕಲ್ಲಲ್ಲಿ ಕಟ್ಟಿರ್ತಕ್ಕಂಥದ್ದು ಕಂಚಿ ದೇವಾಲಯ. ಹಾಗಾಗಿ ಶಿಲಾಕಟ್ಟಿತ ಅಂದರೆ ಶಿಲೆಯನ್ನು ಕೆತ್ತಿ ಮಾಡಿರ್ತಕ್ಕಂಥ ಡ್ರೆಸ್ಸಿಂಗ್ ಕಲ್ಲುಗಳು ಅಂತ ಕರಿತೀವಿ, ಸ್ಟೋನ್. ಹಾಗಾಗಿ ಈ ಬೆಣಚು ಕಲ್ಲು ಹೆಚ್ಚಾಗಿ ನುಣುಪಾಗಿದ್ದು ಬರೋದು ಹೊಯ್ಸಳರ ಕಾಲದಲ್ಲಿ. ಈ ರೆಡ್ ಸ್ಟೋನ್ ಬರ್ತಕ್ಕಂಥದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಹಾಗೆ ಗ್ರಾನೈಟ್ಗಳು ಬರ್ತಕ್ಕಂಥದ್ದು ವಿಜಯನಗರದ ಕಾಲದಲ್ಲಿ. ಅಮೃತ ಶಿಲೆಗಳನ್ನು ನಾವು ಇಸ್ಲಾಮಿಕ್ ಸ್ಟೈಲಲ್ಲಿ ಏನು 12ರಿಂದ 14ನೇ ಶತಮಾನದವರೆಗೆ ದೆಹಲಿ ಮತ್ತು ಮೊಘಲ್ ಕಾಲದಲ್ಲಿ ಇಂಡೋ ಇಸ್ಲಾಮಿಕ್ ಬಂತು. ಅದಾದ ನಂತರ ಮೈಸೂರು ಅರಮನೆ ನಮಗೆ ಇಂಡೋ ಸಾರ್ಸೋನಿಕ್ಕಲ್ಲಿದೆ. ಗಾಥಿಕ್ ಸ್ಟೈಲ್ ಸೇರಿ ಈ ಇಂಡೋ ಸಾರ್ಸೋನಿಕ್ ಸ್ಟೈಲ್ ಅಂತಕ್ಕಂಥದ್ದು ಬ್ರಿಟಿಷ್ ವಸಾಹತುಶಾಹಿ ಮತ್ತು ಕ್ರಿಶ್ಚಿಯಾನಿಟಿ ಸೇರಿ ಮುಂದುವರೆದ ಭಾಗದಲ್ಲಿ ಬಂತು. ನಮ್ಮಲ್ಲಿ ನಾಗರ ದ್ರಾವಿಡ ಶೈಲಿ ಅಂತಕ್ಕಂಥದ್ದಿದೆ. ಹಾಗೆ ಈ ವೇಸರ ಶೈಲಿ ಇವೆರಡು ಮಿಕ್ಸ್ ಆಗಿ ಬಂದಂಥದ್ದು. ನೆಕ್ಸ್ಟ್ ವಿಶೇಷವಾಗಿ ನಮಗೆ ಈ ಹೊಯ್ಸಳ ಶೈಲಿ ಕೊನೆಯದಾಗಿ ನಮಗೆ 10-11ನೇ ಶತಮಾನದಲ್ಲಿ ಬಂದಂಥದ್ದು. ನೆಕ್ಸ್ಟ್ ನಿಮಗೆ ಈ ಒಂದು ಗಾಂಧಾರ ಸ್ಟೈಲ್ ಗೊತ್ತಿದೆ, ಜ್ಞಾನ ಮುದ್ರಿತ ಕಣ್ಣುಗಳು ಕುಶಾಣರ ಕಾಲದಲ್ಲಿ ಬಂದಿದ್ದು. ಹಾಗೆ ನಮಗೆ ಇಂಡೋ ಇಸ್ಲಾಮಿಕ್ ಅಂತಕ್ಕಂಥದ್ದೇನಿದೆ ಇದು 12ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಹೆಚ್ಚಾಗಿತ್ತು. ಇದಾದಮೇಲೆ ಕೊನೆಗೆ ಬಂದಿದ್ದು ನಮಗೆ ಇಂಡೋ ಸಾರ್ಸೋನಿಕ್ ಅಂತ. ಈ ಇಂಡೋ ಸಾರ್ಸೋನಿಕ್ಕಿಗೆ ಒಂದು ಉದಾಹರಣೆ ಅಂದರೆ ಮೈಸೂರು ಪ್ಯಾಲೇಸ್. ಪಲ್ಲವರ ವಾಸ್ತುಶಿಲ್ಪದು ಪೂರ್ವದ ಅಂದರೆ ವಾಸ್ತುಶಿಲ್ಪಗಳನ್ನು ಪ್ರಭಾವಿತ ಆಗಿತ್ತು ಅಂತ. ನೋಡಿ, ಪೂರ್ವ ಭಾಗ ಬರ್ತಕ್ಕಂಥ ಪ್ರಭಾವಿತ ನಮ್ಮ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಇದನ್ನು ನೋಡ್ಬೋದು. ಈ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಪಲ್ಲವರು ಕಟ್ಟಿತ ಶಿಲೆಗಳನ್ನು ಶ್ರೀಲಂಕಾ ನಮ್ಮಲ್ಲೇ ಹೇರಳವಾಗಿ ದೊರೀತಾ ಇತ್ತು, ಹಾಗಾಗಿ ಇದಿಲ್ಲ. ನೋಡಿ, 4 ಆಪ್ಷನ್ಸ್ ಇಲ್ಲಿ ಇದೆ, 4 ಆಪ್ಷನ್ಸ್ ಇಲ್ಲಿ ಇದೆ, 4 ಆಪ್ಷನ್ಸ್ ಇಲ್ಲಿ ಇದೆ. ಇದು ತಪ್ಪಾದರೆ ನಮಗೆ ಈ ಫಸ್ಟ್ 3 ನೋಡಿ ಈ ಥರ ಗೆಸ್ ಮಾಡೋಕ್ಕೆ ಕೊಟ್ಬೋದು. 1, 2, 3 ಅಂತಕ್ಕಂಥದ್ದು ನೋಡ್ಬೋದು. 1, 2, 3 ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಪಲ್ಲವರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ದ್ರಾವಿಡ, ವೇಸರ, ಹೊಯ್ಸಳ, ಗಾಂಧಾರ ಮತ್ತು ಇಲ್ಲಿ ಇಸ್ಲಾಮಿಕ್ ಮತ್ತು ಇಂಡೋ ಸಾರ್ಸನಿಕ್ ಸ್ಟೈಲ್ಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಎಸ್, 1994ರಲ್ಲಿ ಕೆಳಗಿನ ಯಾವ ವಿಶ್ವಸಂಸ್ಥೆ ಮಂಡಳಿಯನ್ನು ರದ್ದು ಮಾಡಲಾಯಿತು? ನೋಡಿ, 1945ರಲ್ಲಿ ಜಪಾನ್ ಮತ್ತು ಇಟಲಿ ಸೇರಿದಂತೆ 11 ದೇಶಗಳೇನಾಗಿತ್ತು ಆರ್ಥಿಕವಾಗಿ ಗಡಿ ವಿವಾದ ಮತ್ತು ಕುಸಿತಕ್ಕೊಳಗಾಗಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಟ್ರಸ್ಟಿಶಿಪ್ ಕೌನ್ಸಿಲನ್ನು ಸ್ಟಾರ್ಟ್ ಮಾಡಿದ್ರು. ಅದು ಟ್ರಸ್ಟಿಶಿಪ್ ಕೌನ್ಸಿಲನ್ನು ಸ್ಟಾರ್ಟ್ ಮಾಡಿದ್ರು. ಮಾನವ ಹಕ್ಕುಗಳ ಮಂಡಳಿ ನಿಮಗೆ ಗೊತ್ತಿದೆ, 1948 ಡಿಸೆಂಬರ್ 10. ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಏನಿದೆ, ಧರ್ಮದರ್ಶಿ ಮಂಡಳಿ, ಇವೆಲ್ಲವನ್ನು ಊರ್ ಗೌಡ್ರಂತೆ ನ್ಯಾಯವನ್ನು ಬಗೆಹರಿಸ್ತು. ಈ 11 ದೇಶಗಳು ಅಪ್ರಾಕ್ಸಿಮೇಟ್ಲಿ 1944ಗೆ ಇವು ಸ್ವತಂತ್ರಗೊಂಡು. ಇವು ಸ್ವತಂತ್ರಗೊಂಡ ಮೇಲೆ ಇದನ್ನು ನಾವು ಧರ್ಮದರ್ಶಿ ಮಂಡಳಿಯ ಕೆಲಸವನ್ನು ಇದು ಮುಂದುವರಿಸ್ತಾ ಇದೆ ಅಂದರೆ ಸೆಕ್ಯೂರಿಟಿ ಕೌನ್ಸಿಲ್. ಯಾವುದು ಅಂದರೆ
ಈ ಒಂದು ಭದ್ರತಾ ಮಂಡಳಿ ಏನಿದೆ, ಈ ಭದ್ರತಾ ಮಂಡಳಿ ಇದನ್ನು ಮುಂದುವರಿಸ್ತಾ ಇದೆ. ಭದ್ರತಾ ಮಂಡಳಿ ಈಗ ಇದರ ಅಧಿಕಾರವನ್ನು ನಡೆಸ್ತಾ ಇದೆ. ನಿಮಗೆ 6 ಅಂಗಸಂಸ್ಥೆಗಳಲ್ಲಿ ಜನರಲ್ ಅಸೆಂಬ್ಲಿ ಇರ್ಬೋದು, ಹಾಗೆ ಸೆಕ್ಯೂರಿಟಿ ಕೌನ್ಸಿಲ್ ವೀಟೋ ಪವರ್ ಬರ್ತಕ್ಕಂಥದ್ದು ಇರ್ಬೋದು, ಹಾಗೆ ನಿಮಗೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತಕ್ಕಂಥದ್ದು ಇರ್ಬೋದು, ಇಂಟರ್ನ್ಯಾಷನಲ್ ಕೋರ್ಟ್ ಹೇಗಿರ್ಬೋದು, ಹಾಗೆ ನಿಮಗೆ ಸೆಕ್ರೆಟರಿಯೇಟ್ ಇರ್ಬೋದು. ಈಗ ಟ್ರಸ್ಟಿಶಿಪ್ ಕೌನ್ಸಿಲ್ ಇಲ್ಲ. ಒಟ್ಟು 6 ಅಂಗಸಂಸ್ಥೆಗಳಲ್ಲಿ ಇದೀಗ ಕಾರ್ಯನಿರ್ವಹಿಸ್ತಾ ಇಲ್ಲ ಧರ್ಮದರ್ಶಿ ಮಂಡಳಿ. ಎಸ್, ಹಾಗಾದರೆ ನಮಗೆ ಕೆಳಗಿನವುಗಳನ್ನು ಅನುಕ್ರಮವಾಗಿ ಜೋಡಿಸಿ. ಬೃಹದೇಶ್ವರ ದೇವಾಲಯ, ಸಾಂಚಿ ಸ್ತೂಪ, ಕೈಲಾಸನಾಥ ದೇವಾಲಯ ಎಲ್ಲೋರ, ಹಾಗೆ ದೇವಗಡ ದೇವಾಲಯ ಅಂತ, ದಶಾವತಾರ ದೇವಾಲಯ UP. ಫಸ್ಟು ನಮಗೆ ಸಾಂಚಿ ಸ್ತೂಪ ಗೊತ್ತಿರಬೇಕು. ಅಶೋಕ ಅಂದರೆ BCಯಲ್ಲಿ ಬರ್ತಕ್ಕಂಥದ್ದು. ಈಗ ನಿಮಗೆ 3ನೇ ಶತಮಾನ ಅಶೋಕನ ಸಾಂಚಿ ಸ್ತೂಪ, ಮಧ್ಯಪ್ರದೇಶದ ಒಂದು ಸಾಂಚಿ ಸ್ತೂಪ ಫಸ್ಟ್ ಆಗುತ್ತೆ. ಅದಾದಮೇಲೆ ನಮಗೆ ಈ ಒಂದು 5ನೇ ಶತಮಾನದಲ್ಲಿ ಫಸ್ಟ್ ದೇವಾಲಯಗಳು ಭಾರತದಲ್ಲಿ ಸ್ಟಾರ್ಟ್ ಆಯಿತು. ಅದು ಗುಪ್ತರ ಕಾಲದಲ್ಲಿ. ಗುಪ್ತರ ಕಾಲದಲ್ಲಾದಂತಹ ಒಂದು ಉತ್ತರ ಪ್ರದೇಶದ ಈ ದಶಾವತಾರ ದೇವಾಲಯ, ಇದು ನಾನು ನೋಟ್ಸಲ್ಲೂ ಬರೆಸಿದ್ದೀನಿ. ಯಾವುದು ಅಂದರೆ ದೇವಗಡಲ್ಲಿರ್ತಕ್ಕಂಥ ದಶಾವತಾರ ದೇವಾಲಯ. ನೋಡಿ, ಅದಾದಮೇಲೆ ನಮಗೆ ಕೈಲಾಸನಾಥ ದೇವಾಲಯ ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ 771ರಲ್ಲಿ ಅಂದರೆ ಅಪ್ರಾಕ್ಸಿಮೇಟ್ಲಿ 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದೆ ಈ ಒಂದು ಮಹಾರಾಷ್ಟ್ರದ ಎಲ್ಲೋರದ ಒಂದು ಕೈಲಾಸನಾಥ ದೇವಾಲಯ. ನೆಕ್ಸ್ಟ್ ಅದಾದಮೇಲೆ ನಮಗೆ 10-11ನೇ ಶತಮಾನದಲ್ಲಿ 1ನೇ ರಾಜ ಚೋಳನಿಂದ 1010ರಲ್ಲಿ ನಿರ್ಮಾಣ ಆಗಿದ್ದೆ ಬೃಹದೇಶ್ವರ ದೇವಾಲಯ. ಹಾಗಾದರೆ 2 ಎಲ್ಲಿ ಫಸ್ಟ್ ಇದೆ ಅಂತ ನೋಡಿ. ಸಿಂಪಲ್ಲಾಗಿ 2 ಇಲ್ಲಿ ಫಸ್ಟ್ ಇದೆ. 2 ಆದಮೇಲೆ 4 ಎಲ್ಲಿ ಫಸ್ಟ್ ಇದೆ ನೋಡಿ. ನೆಕ್ಸ್ಟು 3, 1 ಎಲ್ಲಿ ಲಾಸ್ಟ್ ಇದೆ ನೋಡಿ. ಈ ರೀತಿ ಕಂಡುಹಿಡಿಬೋದು. 17ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಎಸ್ ಡಿಯರ್ ಫ್ರೆಂಡ್ಸ್, ಇದಾದಮೇಲೆ ನಮಗೆ ಮತ್ತೆ ಅಧಿವೇಶನಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಗೊತ್ತಾದರೆ ಸಾಕಾಗುತ್ತೆ. ಲಕ್ನೋ ಅಧಿವೇಶನದಲ್ಲಿ ಓಮ್ ರೂಲ್ ಲೀಗ್ ಸ್ಟಾರ್ಟ್ ಆಗಿದ್ದು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ ಬಗ್ಗೆ ನೋಡೋದಾದರೆ ನಿಮಗೆ 1916ರಲ್ಲಿ ಈ ಮುಸ್ಲಿಂ ಲೀಗ್ ಮತ್ತು ಮಾಡರೇಟರ್ಸ್ ಮತ್ತು ಈ ಎಕ್ಸ್ಟ್ರೀಮಿಸ್ಟ್ ಒಂದಾಗಿದ್ದು ಎಲ್ಲಿ ಅಂದರೆ ಈ ಲಕ್ನೋ ಅಗ್ರಿಮೆಂಟಲ್ಲಿ. ಯಾಕೆ ಅಂದರೆ ಈ ಒಂದು ಕಾಂಗ್ರೆಸ್ ಒಂದು ಲೀಗ್ ಒಡಂಬಡಿಕೆ ಅಂತಕ್ಕಂಥದ್ದು ಆಗಿದ್ದು ಎಲ್ಲಿ ಅಂದರೆ ಈ ಲಕ್ನೋ ಅಗ್ರಿಮೆಂಟಲ್ಲಿ. ಹೇಗೆ 2 ಎಲ್ಲಿದೆ ಅಂತ ನೋಡೋಣ. ಹೇಗೆ 2 ಇಲ್ಲಿದೆ, ಹೇಗೆ 2 ಇಲ್ಲಿದೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂದರೆ 1929ರಲ್ಲಿ ನೆಹರು ಅವರ ಪೂರ್ಣ ಸ್ವರಾಜ್ಯ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಬಿಗೆ 3 ಎಲ್ಲಿದೆ ಅಂತ ನೋಡೋಣ. ಬಿಗೆ 3 ಇಲ್ಲಿದೆ. ಬಿಗೆ 3 ಹಾಗಾದರೆ ಸಿಂಪಲ್ ಗೊತ್ತಾಯಿತು. ಸಿಗೆ 4 ಕರಾಚಿ ಅಧಿವೇಶನ 1931ರಲ್ಲಿ ಈ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗಾಂಧೀಜಿಗೆ ಅವಮಾನ ಆಗಿದ್ದು, ಇರ್ವಿನ್ ಫ್ಯಾಕ್ಟನ್ನು ಅಂಗೀಕರಿಸಿದ್ದು, ಆರ್ಥಿಕ ನೀತಿ ಮತ್ತು ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡಿದ್ದು ಎಲ್ಲಿ ಅಂದರೆ ಈ ಸಿನಲ್ಲಿ ಅಂತ. ಈ ಪೈಜಾಪುರ ನೋಡಿ, ಒಂದು ಹಳ್ಳಿಯಲ್ಲಿ ನಡೀತು ಅಂತ ನಾವು ನೋಡ್ಸಲು ಬರ್ಸಿರ್ತೀವಿ. ಪೈಜಾಪುರ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಈ 5 ಬಾರಿ ಏನು ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದಂಥ ನೆಹರು ಅವರು 1936ರಲ್ಲಿ ಸಹ ಇಲ್ಲಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತಕ್ಕಂಥದ್ದು. ಟೋಟಲ್ ನೆಹರು ಅತಿ ಹೆಚ್ಚು ಬಾರಿ 5 ಬಾರಿ INC ಅಧಿವೇಶನ ವಹಿಸಿರ್ತಾರೆ. ಅವರ ಕಾನ್ಸೆಪ್ಟ್ ಆಗಿರೋದ್ರಿಂದ ಪೂರ್ಣ ಸ್ವರಾಜ್ಯ ಘೋಷಣೆ ಇಲ್ಲೂ ಸಹ ಇದರ ಕಾನ್ಸೆಪ್ಟ್ ಇರುತ್ತೆ. ಡಿಗೆ 1. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಆಪ್ಷನ್ 2 ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಇಲ್ಲಿ 19ನೇ ಪ್ರಶ್ನೆಗೆ ಸರಿಯಾಗಿ ನೋಡ್ತಾ ಹೋಗೋಣ. ಬ್ರಿಟಿಷರು ರಾಶ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ನೋಡಿ, ಇವರು ಸೆರೆ ಹಿಡಿಯೋಕ್ಕಾಗಲ್ಲ, ಇವರು ಜಪಾನಲ್ಲಿ ಡೆತ್ ಆಗ್ತಾರೆ 1945. ಸುಭಾಷ್ ಚಂದ್ರ ಬೋಸ್ಗಿಂತ ಮೊದಲೇ ಡೆತ್ ಆದಂಥವ್ರು ಯಾರು ಅಂದರೆ ಅದೇ ವರ್ಷ ರಾಸ್ ಬಿಹಾರಿ ಬೋಸ್. ನೋಡಿ, ಈ ಒಂದು 1911ರ ದೆಹಲಿ ದರ್ಬಾರಲ್ಲಿ ಅಂದಿನ ವೈಸರಾಯ್ ಆರ್ಡಿಂಜ್ ಮೇಲೆ ಏನು ಬಾಂಬ್ ಎಸೆದಂಥವ್ರು ಇವರೇ ಅಂತ. ನೆಕ್ಸ್ಟ್ ಇವರು ಟೋಕಿಯೋಕ್ಕೆ ಹೋಗಿ ಟೋಕಿಯೋದಲ್ಲಿ ಈ ಮೊದಲ ತುಕಡಿ ಮೋಹನ್ ಸಿಂಗ್ನಿಂದ ಆದಂಥ ನೆಕ್ಸ್ಟ್ ತುಕಡಿಯನ್ನು ಸ್ಟಾರ್ಟ್ ಮಾಡಿದ್ರು ಇವರೇ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಇಲ್ಲೇನಾಗಿದೆ, ಫಸ್ಟ್ ಸ್ಟೇಟ್ಮೆಂಟ್ ಎ ತಪ್ಪಾಗಿದೆ. 1915 ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಆಯೋಜಿಸಲು ಯೋಚಿಸಿದ್ದರು. ನೋಡಿ, ಇದಾದಮೇಲೆ 11ರ ಘಟನೆ ಆದಮೇಲೆ 15ರ ಘಟನೆಯಲ್ಲಿ ಇವರಿದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಎ ತಪ್ಪಾಗಿದೆ. ನೆಕ್ಸ್ಟು ಏನಾಗಿದೆ,
ಆರ್ ಸರಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟು ನಗರ ಬಂಡಾಯ ಯಾವುದಕ್ಕೆ ಆದಿ ಮಾಡಿತು ಅಂತ ನೋಡಿ. ಕೃಷ್ಣರಾಜ ಒಡೆಯರ್ ಅಧಿಕಾರಾರೋಹಣ ಆಗಿದ್ದು 1799. ಈ ಒಂದು ಜೂನ್ 22ಕ್ಕೆ ಚತುಷ್ಕೂಟ ಒಪ್ಪಂದ ಆಗುತ್ತೆ. ನೋಡಿ, ಈ ಚತುಷ್ಕೂಟ ಒಪ್ಪಂದ ಆದಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಇಲ್ಲಿ ನಮಗೆ ಕೃಷ್ಣರಾಜ ಒಡೆಯರು ಸಿಂಹಾಸನ ಭಂಗ ಆಗಿದ್ದು 1831ರಲ್ಲಿ. ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥವ್ರು ಅಧಿಕಾರ ಕಳ್ಕೊಳ್ಳೋದಕ್ಕೆ ನಗರದಂಗೆನೇ ಕಾರಣ. ಆಗ ಏನು ಮಾಡ್ತಾನೆ, ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥ ವ್ಯಕ್ತಿ ಈ ಮೈಸೂರನ್ನು ಏನು ಮಾಡ್ತಾನೆ 1831ರಿಂದ 1881ರವರೆಗೆ ಈ ಒಂದು ಕಮಿಷನರ್ಗಳ ಆಡಳಿತವನ್ನು ತರ್ತಾನೆ. ಅಂದರೆ 7 ಜನ ಕಮಿಷನರ್ಗಳು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಹಾಗಾದರೆ ಈ ಕಮಿಷನರ್ ಮಾರ್ಕ್ ಕಬ್ಬನ್ ಲಾಸ್ಟ್ ಎಕ್ಸಾಮಲ್ಲಿ ಕಾಫಿ ತೋಟಗಳ ಬೆಳವಣಿಗೆಗೆ ಆರ್ಥಿಕ ನೆರವನ್ನು ನೀಡಿದಂಥವ್ರು ಯಾರು ಅಂತ ಕೇಳಿದ್ದಾರೆ. 1834ರಿಂದ 61ರವರೆಗೆ. ಫಾರ್ ಎಕ್ಸಾಂಪಲ್ 1859ರಲ್ಲಿ ಬೆಂಗಳೂರು ಟು ಜೋಯ್ಲರ್ಪೇಟೆ ರೈಲು ಸಂಚಾರ ಆಗಿದ್ದು ಮಾರ್ಕ್ ಕಬ್ಬನ್ ಕಾಲದಲ್ಲಿ. ಮಾರ್ಕ್ ಕಬ್ಬನ್ ಆದಮೇಲೆ ಬರ್ತಕ್ಕಂಥವ್ರು 1861ರಿಂದ 1870ರವರೆಗೆ ಲೂಯಿ ಬೆಂಥಮ್ ಬೋರಿಂಗ್ ರಿಜಿಸ್ಟರ್ ಆ್ಯಕ್ಟ್ ಅವೆಲ್ಲ ಗೊತ್ತಿರಬೇಕು. ನೋಡಿ, ಅಧೀನ ಒಪ್ಪಂದ ಅಂದರೆ ಸಬ್ಸಿಡರಿ ಅಲೈನ್ಮೆಂಟ್ ಅಗ್ರಿಮೆಂಟ್ ಅಂತಕ್ಕಂಥದ್ದೇನಿದೆ ಇದು 1799ರಲ್ಲಿ ಈ ಒಂದು ಸಹಾಯಕ ಸೈನಿಕ ಪದ್ಧತಿಗೆ ಈ ಅಧೀನ ಒಪ್ಪಂದ ಅಥವಾ ಸಬ್ಸಿಡರಿ ಟ್ರೇಟಿ ಅಂತಕ್ಕಂಥದ್ದೇನಿದೆ ಇದು ಆಗುತ್ತೆ. ಯಾರ ನಡುವೆ? ಈ ಮರಾಠರಿರ್ಬೋದು, ಹಾಗೆ ಹೈದರಾಬಾದ್ ನಿಜಾಮ ಇರ್ಬೋದು, ಹಾಗೆ ಈ ಒಂದು ಬ್ರಿಟಿಷ್ ಇರ್ಬೋದು, ಹಾಗೆ ಈ ಒಂದು ಮೈಸೂರು ಒಡೆಯರ್ ಇರ್ಬೋದು. ಆದರೆ ನಮಗೆ ರೈಟ್ ಆನ್ಸರ್ ಯಾವುದು ಅಂದರೆ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಗರದಂಗೆಯಿಂದ ಅಧಿಕಾರವನ್ನು ಕಳೆದುಕೊಂಡಿದ್ದು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ರಾವಿ, ಪುರಿಸ್ಟಿ, ಚಿನಾಬ್, ಅಸ್ಕಿನಿ, ಜೀಲಂ, ವಿತಿಸ್ತಾ ಅಂತ. ನೋಡಿ, ಭಗತ್ ಸಿಂಗ್ ರಾಜಗುರು ಅವರನ್ನು ಸುಟ್ಟು ಈ ಸಟ್ಲೇಜ್ ಶತುದ್ರು ನದಿ ಅಂತ ಹೇಳಿದೆ. ಪ್ರಾಚೀನ ಹೆಸರು ಮತ್ತು ಈಗಿನ ಹೆಸರು ಕೇಳಿದರೆ ಶತುದ್ರು ನದಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ವಿಪಾಸ ಅಂತಕ್ಕಂಥದ್ದೇನಿದೆ, ವಿಪಾಸ ನಿಮಗೆ ಈಗಿನ ನದಿಗಳಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಬಿಯಾಸ್ ಅಂತ ಕರಿತೀವಿ. ಯಾವುದು? ಈ ಒಂದು ಬಿಯಾಸ್. ಈ ಒಂದು ಡಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಡಿ ಇಲ್ಲೂ ಇದೆ, ಡಿ ಇಲ್ಲೂ ಇದೆ, ಡಿ ಇಲ್ಲೂ ಇದೆ. ಹಾಗಾಗಿ ನಮಗೆ ಡಿ ತಪ್ಪಾದರೆ ಎ ಬಿ ಸಿ ಎಲ್ಲಿದೆ ಅಂತಕ್ಕಂಥದ್ದು ನೋಡೋಣ. ಎ ಬಿ ಸಿ ನೋಡಿ, ಇಲ್ಲಿ ಬಿ ಬಿಟ್ಟೋಗಿದೆ ಅನ್ಸುತ್ತೆ ಆಪ್ಷನ್ ಮಾಡುವಾಗ. ಸರಿ ಆನ್ಸರ್ ಯಾವುದು ಅಂದರೆ ಎ ಬಿ ಸಿ. ಎ ಬಿ ಸಿ ಸರಿಯಾದ ಉತ್ತರ. ಯಾವುದು ಅಂದರೆ ಎ ಬಿ ಸಿ ಸರಿಯಾದ ಉತ್ತರ. ಡಿ ತಪ್ಪಾಗಿದೆ. ಡಿ ಇಲ್ಲಿದೆ, ಡಿ ಇಲ್ಲಿದೆ, ಡಿ ಇಲ್ಲಿದೆ. ಇಲ್ಲಿ ಟೈಪ್ ಮಾಡುವಾಗ ಬಿ ಬಿಟ್ಟಿರಬೇಕು ಮೇ ಬಿ. ಹಾಗಾಗಿ ಎ ಬಿ ಸಿ ಸರಿಯಾದ ಉತ್ತರ. ಯಾವುದು ಅಂದರೆ ಎ ಬಿ ಸಿ ನಿಮಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಟ್ಲೇಜ್ನ ಹೆಸರು ಪ್ರಾಚೀನ ಹೆಸರು ಶತುದ್ರ ಅಂತ. ವಿಪಾಸ ಯಾವುದು ಅಂದರೆ ಬಿಯಾಸ್ನ ಈಗಿನ ಹೆಸರು, ವಿಪಾಸ ಅನ್ನೋದು ಪ್ರಾಚೀನ ಹೆಸರು ಅಂತ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನಮಗೆ ಕೆಳಕಂಡ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಹಾಗೂ ಕೆಳಗಿನವನ್ನು ಗುರುತಿಸಿ ಅಂತ ಕೊಟ್ಟಿದೆ. ನೋಡಿ, ನಿಮಗೆ ಇಲ್ಲಿ ಆಲ್ಮೋಸ್ಟ್ ಯುದ್ಧದ ಬಗ್ಗೆ ಗೊತ್ತಿರುತ್ತೆ. ನಿಮಗೆ 128 ಅಂದರೆ 128 ಜನರ ಕಗ್ಗೊಲೆಗೆ ಸಂಬಂಧಿಸಿದಂತೆ ಅಥವಾ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಅಂತ ಏನು ಕರಿತೀವಿ, ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ 1756 ಜೂನಲ್ಲಿ ನಡೆಯುತ್ತೆ. ಇದರ ನೆನಪಿಗಾಗಿಯೇ ಪ್ಲಾಸಿ ಕದನ ನಡೆಯುತ್ತೆ. ಪ್ಲಾಸಿ ಕದನ ಇದು ನಡೆದು 1 ವರ್ಷಕ್ಕೆ ನಡೆಯುತ್ತೆ. ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಅಂತಕ್ಕಂಥದ್ದು, ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಅಂತಕ್ಕಂಥದ್ದು ನಿಮಗೆ ನಡೆದಂಥದ್ದು. ಇದರ ವಿಶೇಷತೆಗಳೇನು ಅಂದರೆ 146 ಜನದಲ್ಲಿ 123 ಜನ ಸತ್ತೋಗಿ 23 ಜನ ಅಷ್ಟೇ ಉಳಿದಿದ್ರ ಬಗ್ಗೆ ನಿಮಗೆ ಇದು ಗೊತ್ತಿರಬೇಕು. ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಸಿರಾಜುದ್ದೌಲ ನಡೆಸ್ತಾನೆ, ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ. ನೆಕ್ಸ್ಟು ಬಕ್ಸರ್ ಕದನ ಅಂದರೆ ನಿಮಗೆ ಗೊತ್ತಿದೆ. 1764ರಲ್ಲಿ ಬಕ್ಸರ್ ಕದನ ಆಗುತ್ತೆ. ಬಕ್ಸರ್ ಕದನ ಆದಮೇಲೆ 1765ರಲ್ಲಿ ಏನಾಗುತ್ತೆ, ನಿಮಗೆ ಅಲಹಾಬಾದ್ ಒಪ್ಪಂದ ಆಗುತ್ತೆ. ಈ ಒಂದು ಬಂಗಾಳ ಇರ್ಬೋದು, ಹಾಗೆ ಈ ಬಿಹಾರ ಇರ್ಬೋದು, ಹಾಗೆ ಈ ಒಡಿಸ್ಸಾ ಇರ್ಬೋದು. ಇಲ್ಲಿ ಈ ದಿವಾನಿ ರೈಟ್ಸ್ ಇರ್ಬೋದು ಅಥವಾ ಡ್ಯುಯಲ್ ಗೌರ್ಮೆಂಟನ್ನು ರಾಬರ್ಟ್ಲೆ ಇಂಪ್ರೂವ್ಮೆಂಟ್ ಮಾಡಿದ್ರ ಬಗ್ಗೆ ಶುಜಾವುದ್ದೌಲ ಮತ್ತು 2ನೇ ಶಾಹ ಆಲಂ ಮತ್ತು ಬ್ರಿಟಿಷರ ನಡುವೆ ಈ ಒಪ್ಪಂದ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಫಸ್ಟ್ ನಡೆದಿರೋದು ಯಾವುದು ಅಂದರೆ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ. ಸಿ ಇಲ್ಲೂ ಇದೆ, ಸಿ ಇಲ್ಲೂ ಇದೆ ಅಂತ ಗೊತ್ತಿರಬೇಕು. ನೋಡಿ, ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಆದಮೇಲೆ 64 ಬರೋದು. 64 ಬಿ ಎಲ್ಲಿದೆ, ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು.
ನೆಕ್ಸ್ಟ್ ಹಾಗಾದರೆ ಅಲಹಾಬಾದ್ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಏನು ಕೇಳ್ಬೋದು ಅಥವಾ ಮೀರ್ ಜಾಫರ್ಗೆ ಸಂಬಂಧಿಸಿದಂಥ ಘಟನೆಗಳನ್ನು ಏನು ಕೇಳ್ಬೋದು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗೋಣ. ಬಟ್ ಇದೇ ಆಪ್ಷನ್ಸು ರೈಟ್ ಆಗುತ್ತೆ. 1965 ಸಹ ಈ ಮೀರ್ ಜಾಫರ್ ಡೆತ್ ಆಗ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಲಹಾಬಾದ್ ಒಪ್ಪಂದಕ್ಕೆ ಸಂಬಂಧಿಸಿದಂಥ ಘಟನೆ ಇಲ್ಲಿ ಡಿ ಇದೆ ಮತ್ತಿಲ್ಲಿ ಎ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. ಡಿ ಇದೆ ಮತ್ತು ಎ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಇದೇ ಆಪ್ಷನ್ ಸರಿಯಾಗುತ್ತೆ. ಅಂದರೆ ಇಲ್ಲಿ ಒಂದು ವ್ಯತ್ಯಾಸ ಏನಂದರೆ ಮೀರ್ ಜಾಫರ್ ಈ ಒಪ್ಪಂದಕ್ಕಿಂತ ಮುಂಚೆನೇ ಸತ್ತೋಗ್ತಾನೆ. ಬಟ್ ಇಲ್ಲಿ ಆಪ್ಷನ್ ಇಲ್ಲ. ಹಾಗಾಗಿ ನಮಗೆ ಆನ್ಸರ್ ಇದು ಯಾವುದು ಅಂದರೆ ಸೆಕೆಂಡ್, ಫಸ್ಟ್ ಸಿ ಆದಮೇಲೆ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಆದಮೇಲೆ ಬಕ್ಸರ್ ವಾರ್, ಬಕ್ಸರ್ ಆದಮೇಲೆ ಅಲಹಾಬಾದ್ ಅಗ್ರಿಮೆಂಟ್, ಅಂದರೆ ಮೀರ್ ಜಾಫರ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಮಾಂಟ್ಫೋರ್ಡ್ ಸುಧಾರಣೆ, ನಿಮಗೆ ಮಿಂಟೋ ಪಾರ್ಲೆ ಮತ್ತು ಮಂಟೆಂಗೋ ಚಲಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತಕ್ಕಂಥದ್ದು 1919 ನಡೆಯುತ್ತೆ. ಇದ್ರ ಬಗ್ಗೆ ಕೇಳ್ತಾ ಹೋಗಿದ್ದಾನೆ. ಮಂಟೆಂಗೋ ಚಲಮ್ಸ್ಫೋರ್ಡ್ ಸುಧಾರಣೆಯು ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆಯಾಗಿದೆ. ಈ ದೃಷ್ಟಿಕೋನ ಈ ಕೆಳಗಿನವಲ್ಲಿ ಯಾರು ಹೇಳಿದವರು ಅಂತ ಅರವಿಂದ ಘೋಷ್, ದಾದಾಬಾಯಿ ನವರೋಜಿ, ಹಾಗೆ ಜವಾಹರ್ಲಾಲ್ ನೆಹರು. ಅಂದರೆ ಫಸ್ಟ್ ವರ್ಲ್ಡ್ ವಾರ್ನ ವಿರೋಧಿಸುವ ಸಂದರ್ಭದಲ್ಲಿ ಈ ಗಾಂಧೀಜಿಯವರು ಏನಾಗುತ್ತೆ, ಫಸ್ಟ್ ಆದಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ವಿರೋಧಿಸುವ MK ಗಾಂಧೀಜಿಯವರು ಈ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಆರಂಭವಾದ ಸ್ಥಳ ಕಣಿಗಿನಹಾಳ್ ಅಂತ 1904 ಈ ದಿವಾನರಾದಂಥ PN ಕೃಷ್ಣಮೂರ್ತಿ ಅವರ ಕಾಲದಲ್ಲಿ ಆಗುತ್ತೆ. ಯಾರ ಕಾಲದಲ್ಲಿ? ಈ PN ಕೃಷ್ಣಮೂರ್ತಿ ಅವರು ದಿವಾನರಾದ ಸಂದರ್ಭದಲ್ಲಿ ಕಣಿಗಿನಾಳಲ್ಲಿ ಏನಾಗುತ್ತೆ, ಈ ಗದಗದ ಕಣಿಗಿನಾಳಲ್ಲಿ ಈ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಎಸ್ಟಾಬ್ಲಿಷ್ಮೆಂಟ್ ಇನ್ ಇಂಡಿಯಾ, ಕರ್ನಾಟಕ ಅಷ್ಟೇ ಅಲ್ಲ ಇಂಡಿಯಾದಲ್ಲಿ. ಕರ್ನಾಟಕದ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಯಾರು ಕರಿತೀವಿ ಅಂದರೆ ಈ ಸಿದ್ದನಗೌಡ ಬಸಣ್ಣ ಮತ್ತು ರಾಮಣ್ಣನಗೌಡ ಪಾಟೀಲ್ ಅಂತಕ್ಕಂಥದ್ದು ಗೊತ್ತಿದೆ. ಇದೇ 1904 ಗದಗದ ಕಣಿಗಿನಾಳ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆಗಳು ನಿಮಗೆ ವಿಶೇಷವಾಗಿ ನೆನಪಿರಲಿ ಅಂತ. ಹಾಗಾದರೆ ಸಂಭವನೀಯ ಕೀ ಉತ್ತರಗಳ ಜೊತೆಗೆ ಒಂದು 90% ಸರಿಯಾದ ಉತ್ತರಗಳನ್ನು ನಾವು ನೀಡಿದ್ದೀವಿ. ಏನಾದರೂ ವ್ಯತ್ಯಾಸಗಳಿದ್ದರೆ ನಾವು ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆಯ ಕೀ ಉತ್ತರಗಳನ್ನ ನೋಡ್ತಾ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.